ಕಾಂಗ್ರೆಸ್ ಅವರು ಏನೋ ಇಂಡಿಯನ್ಸ್ ಮುಸ್ಲಿಮ್ಸ್ ಅವರೇ ಅವ್ರು ಶರಣಾಗಲೇಬೇಕು. ಅವರು ನಾವು ಯಾರಿಗೂ ಏನು ಕಮ್ಮಿ ಇಲ್ಲ. ನಾವು ದಾರಿ ಬರಬೇಕು ಅಂತಂದ್ರೆ ಫಸ್ಟ್ ಮಕ್ಕಳ ಅನುಭವ ಹಾಕಲೇಬೇಕು. ನಮ್ಮ ರಾಜಕಾರಣಿಗಳು ಸರಿ ಇಲ್ಲ. ಪಾಕಿಸ್ತಾನ್ಗೆ ಹೆಲ್ಪ್ ಮಾಡ್ಬೇಕಾ? ಯುದ್ಧ ಸ್ಟಾರ್ಟ್ ಆದ್ರೆ ನಮ್ಮ ಇಂಡಿಯಾದಲ್ಲಿ ಸ್ವಲ್ಪ ಬೆಲೆ ಏರಿಕೆ ಏರುಪೇರು ಆಗುತ್ತೆ. ಅದಕ್ಕೆಲ್ಲ ನಾವು ರೆಡಿ ಆಗಿರ್ಬೇಕು. ಮುಂದಿನ ಜನ್ಮ ಅಂತ ನಾನು ಹುಟ್ಟಿದ್ರೆ ಮುಸ್ಲಿಮ್ಸ್ ಆಗಿ ಹುಟ್ಟಬೇಕು. ಹೋಗಲ್ಲ ಸಾಯೋಗು. ಅಣ್ಣ ತಮ್ಮ ತರ ಮುಸ್ಲಿಮ್ಸ್ ಅವ್ರು ನಾವಿಲ್ಲಿ ಬದುಕ್ತಾ ಇದೀವಿ. ಮನೆ ಮನೆ ನುಗ್ಗಿ ಮನೆ ಮನೆ ಧ್ವಂಸ ಮಾಡಿದ್ರಲ್ಲ ನಮ್ಮ ಇಂಡಿಯನ್ಸ್ ಅಂದ್ರೆ ಅದು. ಕಾಶ್ಮೀರ ಪೆಹಲ್ಗಾಮ್ ಅಲ್ಲಿ ನಡೆದಂತಹ ಉಗ್ರರ ಅಟ್ಟಹಾಸ ಈಗಾಗಲೇ ಏನು ಪಾಕಿಸ್ತಾನದ ಉಗ್ರರಿಗೆ ಡವಡವ ಶುರುವಾಗಿದೆ. ಅಂದರೆ ಯಾವಾಗ ಭಾರತೀಯ ಸೇನೆ ಪಾಕಿಸ್ತಾನದ ವಿರುದ್ಧ ದಾಳಿ ಮಾಡುತ್ತೆ ಅನ್ನುವಂತಹ ಒಂದಷ್ಟು ಆತಂಕ ಸೃಷ್ಟಿಯಾಗಿರುವಂಥದ್ದು. ಈ ಬಗ್ಗೆ ಜನ ಅಭಿಪ್ರಾಯ ಏನು ಅಂತ ಹೇಳಿ ಕೇಳ್ತಾ ಹೋಗ್ತಿದ್ದೀನಿ. ಸರ್, ಈಗಾಗಲೇ ನಿಮಗೆ ಗೊತ್ತಿದೆ 26 ಮಂದಿ ಪ್ರವಾಸಿಗರನ್ನ ಬಲಿ ಪಡ್ಕೊಂಡಿರುವಂಥದ್ದು ಉಗ್ರರ ಅಟ್ಟಹಾಸ. ಈಗ ಪಾಕಿಸ್ತಾನಕ್ಕೆ ಯುದ್ಧದ ಭೀತಿ ಪ್ರಾರಂಭವಾಗಿದೆ. ಎಲ್ಲೋ ಒಂದು ಕಡೆ ಅವರಿಗೆ ಡವಡವ ಪ್ರಾರಂಭವಾಗಿದೆ. ಎಲ್ಲಿ ಯುದ್ಧ ಮಾಡ್ತಾರೋ ಅನ್ನುವಂತಹ ಒಂದು ಭೀತಿ ಪ್ರಾರಂಭವಾಗಿರುವಂಥದ್ದು. ಇದು ಒಂಥರ ನಮಗೆಲ್ಲ ವಿಷಾದಕರ ಸಂಗತಿ. ನಮ್ಮ ಜನಗಳು ಕಳ್ಕೊಂಡು ನಮಗೆಲ್ಲ ನೋವಿನ ಸಂಗತಿನೇ ಹೇಳಬೇಕು ಅಂತಂದರೆ, ಅವರಿಗೆ ಮುಂಚೆಯಿಂದ ಎಷ್ಟೇ ಇದು ಮಾಡಿದ್ರು ಅವ್ರಿಗೆ ಬುದ್ಧಿ ಬರ್ತಾಯಿಲ್ಲ. ಅದಕ್ಕೆ ಏನು ಮಾಡಬೇಕಂತಲ್ಲ, ಫಸ್ಟ್ ನಾವು ಅವ್ರ ದಾರಿ ಬರಬೇಕು ಅಂತಂದರೆ ಫಸ್ಟ್ ಮಕ್ಕಳ ಅನುಭವ ಹಾಕಲೇಬೇಕು. ನಮ್ಮ ಅಭಿಪ್ರಾಯ ಅದು. ಅದುವರೆಗೂ ಅವನು ಬುದ್ಧಿ ಬರಲ್ಲ ಅವರಿಗೆ. ನಮ್ಮ ಅಭಿಪ್ರಾಯ ಅದು. ಇಸ್ರೇಲ್ ಮೇಲೆ ಹಮಾಸ್ ಉಗ್ರರು ದಾಳಿ ಮಾಡಿದಾಗ ಇಸ್ರೇಲ್ ಪ್ರತೀಕಾರವಾಗಿ ಏನು ಮಾಡ್ತೇಳಿ ಅವ್ರನ್ನ ಹೊಡಿಸ್ ಅಷ್ಟೇ. ಇವಾಗ ಅಡಕುವಾಗ ಅವರು ನಾವು ಅದೇ ದಾರಿ ಹಿಡಿಬೇಕು. ಇಲ್ಲದ್ರೆ ಆಗಲ್ಲ. ಅದು ಆಗಲ್ಲ ಸರ್. ಫಸ್ಟು ದಾಳಿ ಮಾಡಬೇಕು ಅವರು. ಅದುವರೆಗೂ ಅವ್ರ ಕಂಟ್ರೋಲ್ ಬರೋದೇ ಇಲ್ಲ. ಈ ಯುದ್ಧಕ್ಕೂ ಮುನ್ನವೇ ಈಗ ಅವರಿಗೆ ಒಂದು ರೀತಿ ಬಿಸಿ ಮುಟ್ಟಿರುವಂಥದ್ದು ಬೆಲೆ ಏರಿಕೆ ಆಗಿರ್ಬೋದು, ಅಥವಾ ಅಲ್ಲಿರುವಂತಹ ದಿನಬಳಕೆಯ ವಸ್ತುಗಳ ಮೇಲೆ ಬೆಲೆ ಏರಿಕೆ ಆಗಿರುವಂಥದ್ದು ಒಂದು ರೀತಿಯಾಗಿ ಅವರಿಗೀಗ ಪ್ರಾರಂಭವಾಗಿದೆ. ಎಲ್ಲಿ ಯುದ್ಧ ಮಾಡ್ತಾರೋ, ಯಾವಾಗ ಪ್ರಾರಂಭ ಮಾಡ್ತಾರೋ ಅನ್ನುವಂಥದ್ದು ಒಂದು ಪಾಕಿಸ್ತಾನದ ಸೈನಿಕರು ಕೂಡ ಅಲ್ಲಿಂದ ಹೋಗಿರುವಂಥದ್ದು, ಅಂದರೆ ಕಾಲು ಕಿತ್ತಿರುವಂಥದ್ದು, ಓಡೋಗಿರುವಂಥದ್ದು. ಓಡೋಗವ್ರು ಅವ್ರಿಗೆ ಭಯ ಬಂದಿದೆ ಅವ್ರಿಗಂತ. ಆಲ್ರೆಡಿ ಆಗಲೇ ಬಂದಿದೆ ಭಯ. ಆ ಭಯ ಇದನ್ನ ಪರ್ಮನೆಂಟಾಗಿ ನಾವು ಇದು ಮಾಡಬೇಕು ಅಂದರೆ ಅವ್ರನ್ನ ನಾವೇನೋ ದಾರಿ ಯುದ್ಧ ಏನಾದ್ರು ಮಾಡಿದ್ರೆ ಪಾಕಿಸ್ತಾನಕ್ಕೆ ಯಾರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ, ಪಾಕಿಸ್ತಾನದ ಪರ ನಿಲ್ಲೋರು ಯಾರು ಅಂತ ಹೇಳಿ? ರಷ್ಯಾ ಇದೆ. 1964ರಲ್ಲಿ ಪಾಕಿಸ್ತಾನ ಇಂಡಿಯಾ ಯುದ್ಧ ಆದಾಗ ನಿಂತಿತ್ತೆ ರಷ್ಯಾ. ಇವತ್ತು ನಮಗೆ ಸ್ನೇಹ ರಾಷ್ಟ್ರ ಅಂದರೆ ರಷ್ಯಾ ಕಣ್ರಿ. ರಷ್ಯಾ ನಿಲ್ಲುತ್ತೆ. ಅಮೆರಿಕ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾವ್ರೆ. ಬಟ್ ಅದ್ರ ಬಗ್ಗೆ ಸ್ವಲ್ಪ ಡೌಟೇ. ಪಾಕಿಸ್ತಾನಕ್ಕೆ ಯಾವ ಸಪೋರ್ಟ್ ಮಾಡ್ತಾರೆ? ಚೈನಾ ಮಾಡ್ತಾರೆ. ಚೈನಾ, ಆಮೇಲೆ ಇದು ಟರ್ಕಿ ಪಾಕಿಸ್ತಾನ ಸಪೋರ್ಟ್ ಮಾಡ್ತಾರೆ. ಫಸ್ಟು ಇಸ್ರೇಲು, ಜರ್ಮನಿ, ಜಪಾನ್ ಇವೆಲ್ಲ ನಮಗೆ ಮಿತ್ರ ರಾಷ್ಟ್ರಗಳು. ರಷ್ಯಾ ಇವೆಲ್ಲ ಸಪೋರ್ಟ್ ಮಾಡ್ತಾರೆ. ಯುದ್ಧ ಸ್ಟಾರ್ಟ್ ಆದರೆ ನಮ್ಮ ಇಂಡಿಯಾದಲ್ಲಿ ಸ್ವಲ್ಪ ಬೆಲೆ ಏರಿಕೆ ಏರುಪೇರು ಆಗುತ್ತೆ. ಅದಕ್ಕೆಲ್ಲ ನಾವು ರೆಡಿಯಾಗಿರಬೇಕು, ಸಿದ್ಧವಾಗಿರ್ಬೇಕು. ಫಸ್ಟ್ ಅದರ ರೆಡಿಯಾಗಿರಬೇಕು. ಒಂದು ಯುದ್ಧ ಸ್ಟಾರ್ಟ್ ಮಾಡಬೇಕು ಅಂದರೆ ಸ್ವಲ್ಪ ಏರುಪೇರು ಆದೈತೆ. ಅದಕ್ಕೆಲ್ಲ ನಾವು ರೆಡಿಯಾಗಿರ್ಬೇಕು. ಏನು ಮಾಡೋಕ್ಕಲ್ಲ, ಕೆಲವು ದಿವಸ ತಡ್ಕೊಬೇಕು. ನಾವು ತಡ್ಕೊಬೇಕು. ಅದಕ್ಕೆ ಭಾರತೀಯ ಸೇನೆಗೆ ಮೋದಿಯವರು ಪರಮಾಧಿಕಾರ ಕೊಟ್ಟಿದ್ದಾರೆ. ಯಾವುದೇ ಸಮಯ ಸಂದರ್ಭ ಬಂದರೂ ಉಡಿಸ್ ಮಾಡಿ ಅಂತ ಹೇಳಿ. ಇಲ್ಲ, ಅದ್ರ ಬಗ್ಗೆ ನಮ್ಮ ಅಭಿಪ್ರಾಯ ಒಳ್ಳೆ ಅಭಿಪ್ರಾಯ ಇದೆ. ಅವ್ರಿಗೆ ಕೊಟ್ಟಿರೋದು ಒಳ್ಳೆಯದೇ. ಕೊಡಲೇಬೇಕು. ಇಲ್ಲದ್ರೆ ಆಗಲ್ಲ. ಅವರು ಕಂಟ್ರೋಲ್ ಮಾಡೋಕ್ಕಲ್ಲ. ಕೊಡಬೇಕು ಅವ್ರಿಗೆ. ನಮ್ಮ ಸೈನಿಕರು ಏನು ಹೇಳ್ತೀರಾ? ನಮ್ಮ ಯೋಧರಿಗೆ, ದೇಶದ ಯೋಧರಿಗೆ? ಸರ್, ನಮ್ಮ ಭಾರತೀಯ ಸೈನಿಕರು ಯಾವತ್ತೂ ನಮ್ಮ ದೇಶಕ್ಕೆ ಪ್ರಾಣ ತ್ಯಾಗ ಮಾಡೋಂಥ ಸೈನಿಕರು ಅವರು. ನಿಜವಾದ ಹೀರೋ ಅಂದರೆ ಸೈನಿಕರೇ ಸರ್. ಫಸ್ಟ್ ಹೀರೋ. ಸೈನಿಕರ ಬಗ್ಗೆ ನಮ್ಗೆ ತುಂಬ ಹೆಮ್ಮೆ ಇದೆ. ಅವರು ಯಾವಾಗಲೂ ರೆಡಿಯಾಗಿರ್ತಾರೆ ಬಿಡಿ. ಅವ್ರ ಬಗ್ಗೆ ನಾವೇನು ಮಾತಾಡೋಂಗೆ. ಅವರು ಕಾಯ್ತಾ ಇರ್ತಾರೆ. ಅವರಿಗೆಲ್ಲ ಫಸ್ಟ್ ನಮ್ಮ ಪ್ರಧಾನಿ ಅವರು ಏನು ಬೇಕೋ ಅವೆಲ್ಲ ವೆಪನ್ಸು, ಬುಲೆಟ್ ಪ್ರೂಫ್ ಇವೆಲ್ಲ ಕೊಟ್ಟವ್ರೆ. ಒಳ್ಳೆ ಧೈರ್ಯ ತುಂಬವ್ರೆ. ಅವರೆಲ್ಲ ರೆಡಿಯಾಗವ್ರೆ. ಯುದ್ಧ ಸನ್ನದ್ಧರಾಗವ್ರೆ ಸರ್. ಓಕೆ ಕೊಡೋದೆ ಅವ್ರು ಕಾಯ್ತಾ ಇರೋದಷ್ಟೇ. ಗ್ರೀನ್ ಸಿಗ್ನಲ್ ಕೊಡಬೇಕಷ್ಟೇ ಅವ್ರಿಗೆ. ಸರ್, ಈಗ ಯಾವುದೇ ಕ್ಷಣದಲ್ಲಾದರೂ ಕೂಡ ಯುದ್ಧ ಮಾಡುವಂತಹ ಸಂದರ್ಭ ಇದೆ. ಈ ಪಾಕಿಸ್ತಾನ ಶರಣಾಗತ್ತ ಯುದ್ಧ ಎದುರಿಸ್ತಾರ? ಅವ್ರು ಶರಣಾಗಲೇಬೇಕು. ಅವರು ನಾವು ಯಾರಿಗೂ ಏನು ಕಮ್ಮಿ ಇಲ್ಲ. ನಾವು ಇಂಡಿಯಾದವ್ರು ಯಾರಿಗೂ ಕಮ್ಮಿ ಇಲ್ಲ. ನಾವು ಹುಚ್ಚ ಹೋಯ್ದ್ರೆ ಅವ್ರು ಇಡೀ ಪಾಕಿಸ್ತಾನ ಕಳೆದೋಗುತ್ತೆ. ನಾವು ಹುಚ್ಚ ಹೋಯ್ದ್ರೆ ಬೇರೆ ನಮ್ಮ ನೀರು ಕೊಡದೇ ಇರೋದಕ್ಕೆ ಒದ್ದಾಡ್ತವ್ರೆ. ನಾವು ಹುಚ್ಚ ಹೋಯ್ದ್ರೆ ಇನ್ನೂ ಕಳೆದೋಗ್ಬಿಡ್ತಾರೆ ನನ್ನ ಮಕ್ಕಳು. ಎದುರಿಸ್ಲೇಬೇಕು. ಎದುರಿಸ್ತಾರೆ ನಮ್ಮ ಇಂಡಿಯಾದವರು ಯಾವುದಕ್ಕೂ ಕಮ್ಮಿ ಇಲ್ಲ. ಬಟ್ ನಮ್ಮ ರಾಜಕಾರಣಿಗಳು ಸರಿ ಇಲ್ಲ. ಮುಸ್ಲಿಮ್ಸ್ ಅವ್ರಿಗೆ ಹೆಲ್ಪ್ ಮಾಡ್ತಾರಲ್ಲ. ಹೆಲ್ಪ್ ಮಾಡ್ತಾರೆ. ಮೊನ್ನೆ ದರ್ಗಾ ಇದ್ರಲ್ಲಿ ನೋಡಿದ್ರಾ? ಧರ್ಮರಾಯ ದೇವಸ್ಥಾನದಲ್ಲಿ ಹೂನಾರ ಹಾಕಕ್ಕೆ ಹೋದ್ರೆ ಹಿಂಗೆ ಎತ್ಕೊಂಡು ಕೈಲಿ ಇಟ್ಕೋತಾರೆ ನಮ್ಮ ಸಿದ್ದರಾಮಯ್ಯವರು. ಬೆಲೆ ಇದೆಯಾ ಅವ್ರಿಗೆ? ಅಂಥವ್ರಿಗೆ ಬೆಲೆ ಕೊಡ್ಬೇಕಾ? ನಾವು ಇಂಡಿಯನ್ಸ್ ರೀ. ನಾವು ಹಿಂದೂ. ಫಸ್ಟ್ ಇಲ್ಲಿ ಮುಸ್ಲಿಮ್ಸ್ ಅವರೇ ನಮ್ಗೆ ಹೆಲ್ಪ್ ಮಾಡ್ತಾರೆ. ಇಲ್ಲಿ ಇಂಡಿಯನ್ಸ್ ಅಂದ್ಬಿಟ್ಟು ಇವನು ಯಾಕೆ ಇದು ಮಾಡ್ತಾನೆ? ನಾವು ಇಂಡಿಯನ್ಸು. ಅದನ್ನು ಬಿಟ್ಬಿಟ್ಟು ನಾವು ಪಾಕಿಸ್ತಾನ್ಗೆ ಹೆಲ್ಪ್ ಮಾಡಬೇಕಾ? ಮುಂದಿನ ಜನ್ಮ ಅಂತ ನಾನು ಹುಟ್ಟಿದ್ರೆ ಮುಸ್ಲಿಮ್ಸ್ ಆಗಿ ಹುಟ್ಟಬೇಕು. ಹೋಗಲ್ಲ ಸಾಯೋಗು. ಇಲ್ಲಿ ಸತ್ತೋಗ್ಬಿಡೋಗು. ಅಲ್ಲ ಹುಟ್ಟೋಗು. ಇವಾಗ ಆಗಿದ್ದಕ್ಕೆ ಏನು ಮಾಡ್ತೀವಿ? 26 ಜನ ಸತ್ತೋಗಿದ್ರು ಏನಂತಾರೆ?
ಅದಕ್ಕೇನು ಉತ್ತರ ಕೊಡ್ತಾರ? ಏನು ಕೊಟ್ಟರು? 26 ಜನ ಏನು ಕೊಟ್ಟರು ಉತ್ತರ? ಅದಕ್ಕೆ ಉತ್ತರ ಏನು ಕೊಟ್ಟರು? ರಾಜಕಾರಣ ಮಾಡಿದ್ರು. ಮೋದಿಯವ್ರು ಹೋಗಿದ್ದಕ್ಕೆ ಅಲ್ಲಿ ಇದಾಯಿತು ಅಂದರು. ಅವೆಲ್ಲ ಬೇಕಾಗಿತ್ತ ಮಾತುಗಳು? ಬೇಡ ನಮಗೆ. ನಾವು ಇಂಡಿಯನ್ಸ್ರು ಇಲ್ಲಿ ಅಣ್ಣ ತಮ್ಮ ಥರ ಮುಸ್ಲಿಮ್ಸವ್ರು ನಾವಿಲ್ಲಿ ಬದುಕ್ತಾ ಇದ್ದೀವಿ. ಇಲ್ಲೇ ಎಷ್ಟೋ ಜನ ಅವರೇ ನಕ್ಸಲೇಟ್ಗಳು, ಎಷ್ಟೋ ಜನ ಅವ್ರು ಇವ್ರು ನಡೆಯೋಕ್ಕಾಗ್ತಾಯಿಲ್ಲ ಇವ್ರ ಕೈಯಲ್ಲಿ. ಹಾಂ, ಎಷ್ಟೋ ಜನ ಅವ್ರು ಹಿಡಿದವ್ರ ಇವತ್ತವರೆಗೂ ಏನಿಲ್ಲ ಮಾಡಲ್ಲ ಅವರು. ಯಾಕೆ ಹೇಳೋ? ಅವ್ರ ಜಾತಿ ಬೇಕು. ಎಲ್ಲಿದ್ದಾರೆ ಅಂತ ಹೇಳ್ತೀರಾ? ಎಲ್ಲ ತುಂಬ ಜನ ತುಂಬ ಜಾಗದಲ್ಲಿದ್ದಾರೆ. ತುಂಬ ಜಾಗದಲ್ಲಿ ಅವ್ರಿಗೆ ತುಂಬ ಜಾಗದಲ್ಲಿ ಅವರೇ. ಇವರು ಏನು ಕಾಂಗ್ರೆಸ್ ಅವರು ಏನೋ ಇಂಡಿಯನ್ಸಾ? ಮುಸ್ಲಿಮ್ಸ್ ಅವರೇ. ಸೋನಿಯಾ ಗಾಂಧಿ ಫಾರಿನ್ ಅವರು. ಇಂದಿರಾ ಗಾಂಧಿ ಯಾರು? ಅವ್ರ ಯಜಮಾನ್ರು ಯಾರು? ಮುಸ್ಲಿಮ್ಸು. ಇಂದಿರಾ ಗಾಂಧಿ ಅವ್ರ ಯಜಮಾನ್ರು ಮುಸ್ಲಿಮ್ಸ್ ಅವರು. ಅದನ್ನು ಫುಲ್ ಅದೇ ಬಂದಿರೋದು, ಅದೇ ಜಮಾನ ಬಂದಿದೆ ಕಾಂಗ್ರೆಸ್ ಅವ್ರಿಗೆ. ನಾನು ಪಕ್ಕ ಕಾಂಗ್ರೆಸ್ಸೇ. ನಮ್ಮ ಅಪ್ಪ ಹೊಡೆದಾಗ್ಲಿಂದ ನಾನು ಕಾಂಗ್ರೆಸ್ಗೆ ಓಟ್ ಹಾಕಿರೋದು. ಕಾಂಗ್ರೆಸ್ಗೆ ಓಟ್ ಹಾಕಿ ಎಲ್ಲ ಮಾಡಿರೋದು ನಾವು. ಇವತ್ತಿಗೂ ಕಾಂಗ್ರೆಸ್ಸಲ್ಲೇ ಇದ್ವಿ. ಆದರೆ ಇವನ ಮೇಲೆ ಇರಲ್ಲ, ಇನ್ನ ಮೇಲೆ ಇರಲ್ಲ. ಯಾರಿಗೂ ಓಟ್ ಹಾಕಲ್ಲ. ಯಾವುದಾದ್ರು ಬರ್ತೀವಿ. ಬೇಕಾಗಿಲ್ಲ ಇಂಥ ರಾಜಕಾರಣ ಬೇಕಾ ನಮಗೆ? ಇಂಥ ಕಚ್ಚಡ ರಾಜಕಾರಣ ನಮ್ಗೆ ಬೇಕಾ? ಇಂಥ ಕಚ್ಚಡ ರಾಜಕಾರಣ ಬೇಕಾ ನಮಗೆ? ನಮ್ಮ ಮಕ್ಕಳು ರೀ, ನಮ್ಮ ಮನೆ ಮಕ್ಕಳು, ನಮ್ಮಪ್ಪ ನಮ್ಮ ತಂಗಿ ಅಕ್ಕ ತಂಗಿ ಇಂಡಿಯನ್ಸು, ಹಿಂದೂಗಳು. ಅದನ್ನು ಬಿಟ್ಬಿಟ್ಟು ನೀವು ಅವ್ರಿಗೆ ಹೆಲ್ಪ್ ಮಾಡ್ತೀರಾ? ಅವ್ರಿಗೆ ಹೆಲ್ಪ್ ಮಾಡ್ತೀರಾ ಹೇಳಿ? ಎಲ್ಲ ಮಾಡವ್ರೆ. ಈಗ ಮೊನ್ನೆ ಅದೇನೋ ಬಂತಲ್ಲ ನೋಡಿ, ಅದನ್ನು ಮಾಡೋರು ನೋಡಿ. ಅವ್ರಿಗೆ ಕೊಟ್ಟವ್ರು ಜಾಸ್ತಿ ಕೊಡಿ. ಅವರು ನಮ್ಮ ತಂಗಿರೋ ಅಣ್ಣ ತಂಗಿ ಕೊಡಿ, ಅದೆಲ್ಲ ಕೊಡಿ, ಪರವಾಗಿಲ್ಲ. ಇಂಥ ಸಮಯ ಬಂದು ನಮ್ಮ ಮನೆಯ ಮಕ್ಕಳು ಅಣ್ಣ ತಮ್ಮದ್ರು ಹೊಡೆದ್ಬಿಟ್ಟು ಹೋಗ್ತಾರಲ್ಲ ಅಂತ ಬಿಡಬೇಕಾದ್ರು. ಈಗ ಅದಕ್ಕೇನೆ ಬಿಡಬಾರ್ದು ಅಂತೇಳಿ ಯೋಧರು ಪರಮಾಧಿಕಾರ ಕೊಟ್ಟಿದ್ದಾರೆ. ಬಿಡಬಾರ್ದು. ಆದ್ರೂ ಗೊತ್ತು ಅವರಿಗೆ ಎದುರಿಸ್ಲಿಕ್ಕೆ ಆಗಲ್ಲ ಯುದ್ಧ. ಮಾಡ್ತಿರೋದು ಯಾಕೆ ಅಂತ ಹೇಳಿ ಪಾಕಿಸ್ತಾನದವರು ಸುಮ್ಮನೆ ಇವಾಗ ಅವ್ರ ಕೈ ಏನು ಮಾಡೋಕ್ಕಲ್ಲ. ಸುಮ್ಮನೆ ಮೈ ಪರ್ಚ್ಕೊಂಡ್ರೆ ಸೋಗೋತ್ತಲ್ವ? ಸುಮ್ಮನೆ ಮೈ ಪರ್ಚ್ಕೊಳ್ಳೋಣ, ಆಗ ನೋಡೋಣ, ಆಮೇಲೆ ಕೈಕಾಲು ಬಿದ್ದೋಗ್ಬಿಡೋಣ. ಆಮೇಲೆ ಕೈಕಾಲಿಗೆ ಬಿದ್ದೋಗ್ಬಿಟ್ರೆ ಸೋರೋಗುತ್ತಲ್ವ? ನರಿ ಬುದ್ಧಿ. ಇವತ್ತಿಂದಲ್ಲ, ಅವತ್ತಿಂದ ಆಗಿನ ಕಾಲದಿಂದನೂ ನರಿ ಬುದ್ಧಿನೇ ಅವ್ರದ್ದು. ನರಿ ಬುದ್ಧಿನೇ ಅವ್ರದ್ದು. ನಾವು ಮುಸ್ಲಿಮ್ಸರು ಬೈಯಲ್ಲ, ಭಯೋತ್ಪಾದಕರಿದ್ದಾರಲ್ಲ ಅವ್ರನ್ನ ಬೆಳೆಸ್ತಾ ಇರೋದು ಯಾರು? ಪಾಕಿಸ್ತಾನ ಮಕ್ಕಳು. ಇಲ್ಲಿರೋ ಹಿಂದೂಗಳು ಮುಸ್ಲಿಮ್ಸು ಯಾರು ತಲೆ ಕೆಡಿಸ್ಕೊಳ್ಳೋ. ಅವರು ಮುಸ್ಲಿಮ್ಸವರು ಬೈತವ್ರೆ. ಈ ಥರ ಮಾಡಿ ಸರಿ ಇಲ್ಲ ಪಾಕಿಸ್ತಾನ ಅವ್ರು ಹಂಗೆ ಅಂತ. ಮೊದಲು ದೇಶ, ಫಸ್ಟು ದೇಶ, ಆಮೇಲೆ ಮನೆ. ಅದು ಮುಸ್ಲಿಮ್ಸವ್ರಿಗೂ ಅರ್ಥ ಆಗಿದೆ. ಬಟ್ ಪಾಕಿಸ್ತಾನರು ಇರಬಾರ್ದು, ಇಲ್ಲಿ ಒಬ್ಬರು ಇರಬಾರ್ದು. ಅವ್ರು ಹೋಗ್ತಾ ಇರಬೇಕು, ಇಂಡಿಯಾ ಬಿಟ್ಟು ತೊಳಗ್ತಾ ಇರಬೇಕು. ಅಷ್ಟೇ ನಮ್ಮ ಉದ್ದೇಶ. ಇಂಡಿಯನ್ ಮುಸ್ಲಿಮ್ಸ್ ಓಕೆ, ಪಾಕಿಸ್ತಾನ ಮುಸ್ಲಿಮ್ಸ್ ಬೇಡ. ಓಕೆ, ನಮ್ಮ ಭಾರತೀಯ ಯೋಧರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ? ಸೂಪರ್ ಅವರು ಮನೆ ನುಗ್ಗಿ ಮನೆ ಧ್ವಂಸ ಮಾಡಿದ್ರಲ್ಲ. ನಮ್ಮ ಇಂಡಿಯನ್ಸ್ ಅಂದರೆ ಅದು, ನಮ್ಮ ಇಂಡಿಯನ್ ಪವರ್ ಅಂದರೆ ಅದು ತೋರಿಸಿದ್ದಾರೆ. ಅದೇ ಆರ್ಮಿ ಪವರ್ ಅಲ್ಲ, ಇಂಡಿಯನ್ ಪವರ್. ಇಂಡಿಯನ್ ಅಂದರೆ ಆರ್ಮಿ ಅಂದರೆ ಇಂಡಿಯನ್ ಪವರ್. ಒಂದೇ ದಿನ ಸರ್ ಪಾಕಿಸ್ತಾನ ಅಂತ ಇರೋದೇ ಇಲ್ಲ. ಪಾಕಿಸ್ತಾನ ಮಂಡಿ ಊರೇ ಊರ್ತದೆ. ಇಂಡಿಯಾ ಗೆದ್ದೇ ಗೆಲ್ತದೆ. ಕೂಡ ಸುತ್ತೂ ಹೋಗಲ್ಲ. ಯಾಕಂದ್ರೆ ಅವ್ರು ಬಾಳೆ ಅಷ್ಟು, ಅವರು ನಿಮ್ದಾಗಿರ್ಬಾರ್ದು, ಅಕ್ಕಪಕ್ಕದವ್ರು ನಿಮ್ದಾಗಿರ್ಬಾರ್ದು. ನಮ್ಮ ಇಂಡಿಯಾ ಅವ್ರ ಮೇಲೆ ನೋಡಿ ಹುಚ್ಚೋಯ್ಕೊಂತವ್ರೆ. ಏನೇ ಮಾಡಿದ್ರು ಅವ್ರಿಗೆ ಬುದ್ಧಿ ಕಲಿಯಲ್ಲ ಸರ್. ಹೊಡಿಬೇಕು, ಹೊಡೆದ್ರೆ ಒಂದು ಸಲ ಇನ್ನೊಂದು ಸಲ ಅವ್ರು ಉಸಿರು ಎತ್ತಬಾರ್ದು. ಆ ತರ ಯುದ್ಧ ಮಾಡ್ಲಿ. ಬಾಯಿ ಅನ್ಕೊಂಡು ಒಬ್ಬರಿಗೆ ಹೊಡ್ಸ್ಕೊ ಬಂದಿದ್ದಾಯ್ತು. ಪಾಕಿಸ್ತಾನ ಏನ್ ಬಂಡೆ ದೇವ್ರೆ ಏನಿಲ್ಲ, ಪುಕ್ಲು ದೇವ್ರ ಅವ್ರದ್ದು. ಹುಳಗಳನ್ನ ಇಟ್ಕೊಂಡ್ಬಂದು ನಾನು ಎದುರಿಸ್ತೀನಿ ಅಂದ್ರೆ ಅವ್ರ ಅಪ್ಪನ ಕೈಲಾಗಲ್ಲ, ಅವನ ಕೈಲಾಗಲ್ಲ. ನಮ್ಮ ಇಂಡಿಯಾ ಮೇಲೆ ಪಾಕಿಸ್ತಾನ ವಾರ್ ನಡೀತಾ ಇದೆ. ಗ್ಯಾರಂಟಿ ನಮ್ಮ ಇಂಡಿಯಾ ಅವರು ಗೆದ್ದೇ ಗೆಲ್ತಾರೆ. ಆದರೆ ಪಾಕಿಸ್ತಾನ ಮುಗಿಸ್ತದೆ. ಆದರೆ ಅವ್ರಿಗೆ ಪಾಠ ಕಲಿಸ್ಲೇಬೇಕು. ಯಾಕಂದರೆ ನಮ್ಮ ಹಿಂದೂಗಳಿಗೆ ಹೊಡೆದವ್ರೆ. ಅವ್ರು ಯಾರೇ ಟೆರರಿಸ್ಟರಾದ್ರೂ ಬಿಡಬಾರ್ದು. ಬಿಟ್ಟು ಅವ್ರನ್ನ ಈ ಇಂಥದಲ್ಲೇ ಗುಂಡಲ್ಲಿ ಸಾಯಿಸ್ಬೇಕು. ಅವ್ರನ್ನ ಸಾಯಿಸ್ಲಾರೆ ಬಿಡಬಾರ್ದು ಅವ್ರನ್ನ. ಯಾಕಂದರೆ ಎಷ್ಟೇ ವರ್ಷ ಆದ್ರೂ ನಮ್ಮ ಇಂಡಿಯನ್ನೇ ಏನು ಪಾಕಿಸ್ತಾನಿಗೆ ಪಾಠ ಕಲಿಸ್ತಾರೆ. ಜೈ ಹಿಂದ್. ಯುದ್ಧ ಎದುರಿಸುತ್ತಾ ಮಂಡಿ ಊರುತ್ತಾ ಪಾಕಿಸ್ತಾನ ಮಂಡಿ ಊರೇ ಊರ್ತದೆ. ಇಂಡಿಯಾ ಗೆದ್ದೇ ಗೆಲ್ತದೆ. ಆಲ್ರೆಡಿ ಅವ್ರಿಗೆ ಗೊತ್ತಾಗಿದೆ ಸೋಲ್ತೀವಿ ಅನ್ನೋದ್ರಲ್ಲಿ. ಈಗ ಕೆಲವರು ಓಡಿ ಹೋಗ್ತಾ ಇದ್ದಾರೆ ಅಲ್ಲಿಯ ಸೈನಿಕರು. ಭಯ ಬೀಳ್ತಾವ್ರೆ, ಹುಚ್ಚೋಯ್ಕೊಂತವ್ರೆ. ಅವಾಗನೇ ನಮ್ಮ ಇಂಡಿಯಾ ಅವ್ರ ಮೇಲೆ ನೋಡಿ ಹುಚ್ಚೋಯ್ಕೊಂತವ್ರೆ. ಆದ್ರೂ ಅವರು ಸುಮ್ಮನೆ ಮೇಲ್ಮೇಲೆ ಆ ಥರ ತೋರಿಸ್ತಾವ್ರೆ ಅಷ್ಟೇ. ಏನು ಪಾಕಿಸ್ತಾನ ಯಾವತ್ತಿದ್ರೂ ಸೋಲ್ತದೆ ಗ್ಯಾರಂಟಿ. ಬಂಡ ಧೈರ್ಯ ಅಂತೀರಾ ಪಾಕಿಸ್ತಾನ ಏನು ಬಂಡೆ ಧೈರ್ಯ ಏನಿಲ್ಲ. ಪುಕ್ಲು ದೇವ್ರ ಅವ್ರದ್ದು, ಅವ್ರದ್ದು. ಇಂಡಿಯನ್ಗೆ ಅವ್ರನ್ನ ಯಾವತ್ತಿದ್ರೂ ಗೆಲ್ಲಕ್ಕಾಗಲ್ಲ. ಅವರು ಏನು ಹೇಳ್ತೀರಾ ನಮ್ಮ ಸೈನಿಕರಿಗೆ, ಯೋಧರಿಗೆ, ಇಂಡಿಯನ್ ಆರ್ಮಿಗೆ? ಜೈ ಹಿಂದ್. ಅವರು ಯಾವತ್ತಿದ್ರೂ ಕಿಂಗೆ. ನಮ್ಮ ಇಂಡಿಯನ್ನು ಅವರು ಆರ್ಮಿಯವರು ಕಿಂಗು ಗ್ಯಾರಂಟಿನೇ. ಅವ್ರು ಏನಿದ್ರು ಯಾವತ್ತೂ ಎದುರು ಧೈರ್ಯ ಕೊಡ್ತಾರೆ.
ಏನು ಇಂಡಿಯನ್ನವರು ಎದುರಿಗೆ ಫೈಟ್ ಮಾಡ್ತಾರೆ. ಪಾಕಿಸ್ತಾನ ಥರ ಹಿಂದ್ಗಡೆಯಿಂದ ಹೊಡೆಯಲ್ಲ. ಏನು ನಮ್ಮವರು ಗ್ಯಾರಂಟಿ ಮುಂದೆನೇ ಹೊಡಿತಾರೆ. ಪಾಕಿಸ್ತಾನದ ವಿರುದ್ಧ ಈಗ ಯುದ್ಧದ ಭೀತಿ ಪ್ರಾರಂಭವಾಗಿದೆ ಪಾಕಿಸ್ತಾನಕ್ಕೆ, ಏನು ಹೇಳ್ತೀರಾ? ಏನು ಹೇಳೋದು ಸರ್, ಯುದ್ಧ ಮಾಡೋದೇ ಸರಿ ಅಂತ ನಮಗನ್ನಿಸುತ್ತೆ. ಯಾಕಂದರೆ ಇವಾಗ ಆಲ್ರೆಡಿ ನೀರೆಲ್ಲ ಸ್ಟಾಪ್ ಮಾಡಿದ್ದಾರೆ. ಏನೇ ಮಾಡಿದ್ರು ಅವ್ರಿಗೆ ಬುದ್ಧಿ ಕಲಿಯಲ್ಲ ಸರ್. ಅವಾಗ ಹಿಂಗೆ ಕಾರ್ಗಿಲ್ ಯುದ್ಧ ಎಲ್ಲ ಆಗಿ ಅವಾಗೆಲ್ಲ ಅಷ್ಟು ಜನ ಇದಾಯಿತು. ಬುದ್ಧಿ ಕಲಿಯೋರಾಗಿದ್ದರೆ ಅವಾಗ ಅಷ್ಟೆಲ್ಲ ಮಾಡಿದಾಗೂ ಬುದ್ಧಿ ಕಲ್ತಿಲ್ಲ. ಇವಾಗ ನಮ್ಮ ಹಿಂದೂಗಳು ಅದು ಯಾವ ಥರ ಕೊಂದಿದ್ದಾರೆ ಅಂದರೆ, ನಮ್ಮ ಹಿಂದೂಗಳು ಯಾರು ಅಂತ ಕೇಳಿ ಕೊಂದಿದ್ದಾರೆ. ಆದ್ದರಿಂದ ನಾವು ಹೇಳೋದೇನಪ್ಪ ಅಂತಂದರೆ ಇಷ್ಟೇ, ನೀರು ಬಿಡೋದ್ರಿಂದ ಅದ್ರ ಬಿಡೋದ್ರಿಂದ ಇಲ್ಲ, ಹೊಡಿಬೇಕು. ಹೊಡೆದ್ರೆ ಒಂದು ಸಲ ಇನ್ನೊಂದು ಸಲ ಅವ್ರು ಉಸಿರು ಎತ್ತಬಾರ್ದು, ಆ ಥರ ಯುದ್ಧ ಮಾಡಲಿ. ಸುಮ್ಮನೆ ನಾವು ನೀರು ಬಿಡಲ್ಲ ಅದು ಬಿಡಲ್ಲ ಇದು ಬಿಡಲ್ಲ ಅಂದರೆ ಅವ್ರು ಬುದ್ಧಿ ಕಲಿಯಲ್ಲ ಸರ್. ಸರಿನಾ? ಇಲ್ಲ ಅಂದರೆ ಏನೈತೆ, ಅವರು ಹಿಂದೂಗಳು ಯಾರು ಅಂತ ಕೇಳಿ ಕೊಂದ್ರಲ್ವಾ. ಆಯಿತು, ಹಿಂದೂಗಳು ಕೇಳಿ ಕೊನ್ಲಿ, ನಾವು ಏನು ಮಾಡಬೇಕು ಅದು ಮಾಡ್ತೀವಿ. ಯಾಕಂದರೆ ನಮ್ಮದು ಮೋದಿ ಸರ್ಕಾರ ಐತೆ, ನಮ್ಮ ಹತ್ರ ಏನೇನು ಎಕ್ವಿಪ್ಮೆಂಟ್ಸ್ ಬೇಕು ಯುದ್ಧ ಮಾಡೋದಕ್ಕೆ ಎಲ್ಲ ನಮ್ಮ ಹತ್ರ ಐತೆ. ಏನು ನಮ್ಮ ಭಾರತ ದೇಶದಲ್ಲಿ ಏನು ಮುಸ್ಲಿಮ್ಸು ಇವರೆಲ್ಲ ಹೆಚ್ಚಿಗೆ ಏನಿದಾರಲ್ಲ ಅಲ್ಲಿಂದ ಬಂದಿರೋರಲ್ಲ ಅವ್ರನ್ನೆಲ್ಲ ಮತ್ತೆ ರಿಟರ್ನ್ ಕಳಿಸ್ಬಿಡ್ಲಿ ಅಷ್ಟೇ. ನಾವು ಹಿಂದೂಗಳು ಅಂತ ಕೇಳಿ ಕೊಂದವರಲ್ವಾ. ಅವರು ಮುಸ್ಲಿಮ್ಸ್ ರಾಷ್ಟ್ರದಲ್ಲಿ ಅವ್ರು ಇರಲಿ, ಮುಸ್ಲಿಮ್ ಇದರಲ್ಲಿ ಹಿಂದೂಗಳು ನಾವೇನಿದ್ದಾವೆ ನಾವು ಮುಂದೆ ಇನ್ನೇನಾಗುತ್ತೆ ಇದು ಮಾಡೋಣ. ಯುದ್ಧನ ಎದುರಿಸ್ತಾರ ಪಾಕಿಸ್ತಾನದವರು ಅಥವಾ ಮಂಡಿ ಊರ್ತಾರ? ಯುದ್ಧ ಎದುರಿಸೋಕೆ ಆಗಲ್ಲ ಸರ್. ಯಾಕಂದರೆ ನಮ್ಮದು ಇಂಡಿಯನ್ ಆರ್ಮಿ ಫುಲ್ಲು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ, ಎಲ್ಲರಿಗೂ ಗೊತ್ತಿರೋದೇ ಅದು. ಆಮೇಲೆ ಈಗ ಎಷ್ಟೆಷ್ಟು ದೇಶಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ದೇಶ 3ನೇ ಸ್ಥಾನದಲ್ಲಿದೆ ಯುದ್ಧ ಮಾಡೋದ್ರಲ್ಲಿ. ಈಗ ಅಮೇರಿಕಾ ಅಂತ ಇಂಥ ದೊಡ್ಡ ಇದೆಯಲ್ಲ ಆ ಥರ ಎಕ್ವಿಪ್ಮೆಂಟ್ಸ್ ಎಲ್ಲ ಇವಾಗ ಮೊನ್ನೆಲ್ಲ ಏನೇನೋ ತರಿಸಿದ್ದಾರೆ, ಏನೋದು ಅವೆಲ್ಲ ತರಿಸಿದ್ದಾರೆ. ಅವೆಲ್ಲ ತರಿಸಿ ಇರೋದ್ರಿಂದ ನಮಗೇನು ಯುದ್ಧ ಮಾಡೋಕ್ಕೇನು ಕಷ್ಟ ಇಲ್ಲ. ಯುದ್ಧ ಮಾಡಲಿ, ನೀರು ಬಿಡಲ್ಲ, ನಾವು ಅದು ಬಿಡಲ್ಲ ಇದು ಬಿಡಲ್ಲ ಅಂತಂದರೆ ಅವ್ರೇನು ಬುದ್ಧಿ ಕಲಿಯಲ್ಲ. ಸರಿನಾ? ಇವಾಗ ನಮ್ಮದು ತಪ್ಪಿಲ್ದಿರ ಅವ್ರು ಕೇಳಿ ಕೊಂಡಿದ್ದಾರೆ. ಅಮಾಯಕರನ್ನು ಕೊಂದಿರೋದು ಅಷ್ಟು. ಪ್ರವಾಸಿಗರು ಹೋಗಿರ್ಬೇಕಾದ್ರೆ ಅಮಾಯಕರೇ ತಾನೇ ಅವರು. ಏನೋ ಒಂದು ಸ್ಪಾಟ್ ನೋಡೋಕೆ ಹೋಗಿರ್ತಾರೆ, ಏನೋ ಒಂದು ಕರ್ಕೊಂಡು ಹೋಗ್ತಾರೆ, ಹಂಗಂತ ಅಂದ್ಬಿಟ್ಟು ಕೇಳಿ ಕೊಂದ್ಬಿಡ್ತಾರ. ಅದಕ್ಕೋಸ್ಕರ ನಾವು ಹೇಳೋದೇನು ಅಂತಂದರೆ ಇಷ್ಟೇ, ಯುದ್ಧ ಮಾಡಲಿ, ಯುದ್ಧ ಮಾಡಿ ನಾವು ಬುದ್ಧಿ ಕಲಿಸ್ತೀವಿ. ಅವ್ರಿಗೆ ನೀರು ಬಿಡೋದು ಅದು ಬಿಡೋದು ಇದು ಬಿಡೋದು ಇದೆಲ್ಲ ಏನಿಲ್ಲ. ಅವರು ಯುದ್ಧಕ್ಕೆ ಬರಲಿ, ನಾವು ಯುದ್ಧ ಮಾಡೋಣ, ಏನಾಗುತ್ತೆ ಆಗಲಿ. ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋದು ಯಾವ ದೇಶ? ಪಾಕಿಸ್ತಾನ, ಚೀನಾನೇ ಜಾಸ್ತಿ ಸಪೋರ್ಟ್ ಮಾಡುತ್ತೆ ಸರ್. ನಮ್ಮ ಚೀನಾ ಒಂದೇ, ಚೀನಾ ಬಿಟ್ಟರೆ ಇನ್ಯಾವುದು ಸಪೋರ್ಟ್ ಮಾಡಲ್ಲ ಅಂತ. ಸಪೋರ್ಟ್ ಡೈರೆಕ್ಟಾಗಿ ಬರೋಕ್ಕಾಗಲ್ಲ. ಓಕೆ, ನಮ್ಮ ಭಾರತೀಯ ಯೋಧರಿಗೆ, ಸೈನಿಕರಿಗೆ ಏನು ಹೇಳ್ತೀರಾ? ಸರ್, ಆಲ್ ದ ಬೆಸ್ಟು ಅವರಿಗೆ. ನಮ್ಮನ್ನು ನಾವಿಲ್ಲಿ ನಾಡಲ್ಲಿ ಒಳಗಡೆ ಏನು ನಾವು ಸುರಕ್ಷಿತವಾಗಿರಬೇಕು ಅಂದರೆ ಮೇಯ್ನ್ ಕಾರಣನೇ ಅವರು. ಇವತ್ತು ನಾವೇನೋ ಒಂದು ಗಾಡಿ ಓಡಿಸ್ಕೊಂಡು ನಾವು ಆಟೋ ಡ್ರೈವರೇ ಆಗಿರ್ಬೋದು, ನಾವು ಗಾಡಿ ಓಡಿಸ್ಕೊಂಡು 3 ಹೊತ್ತು ಊಟ ಮಾಡಿ ನಿಮ್ಮದೇ ಮಲ್ಕೊತಿದ್ದೀವಿ ಅಂದರೆ ಅಲ್ಲಿ ಅವ್ರು ಮಾಡ್ತಾರೋ ಕೆಲಸನೂ ತುಂಬ ಇದಿದೆ. ಅವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಹುಷಾರಾಗಿರೋಕ್ಕೆ, ಯಾಕಂದರೆ ಈಗ ಅವ್ರಿಗೂ ಫ್ಯಾಮಿಲಿ ಇರುತ್ತೆ, ಎಲ್ಲ ಇರುತ್ತೆ ಅಲ್ವಾ. ಆದಷ್ಟು ನಮ್ಮ ಭಾರತೀಯ ಸೈನಿಕರು ಎಲ್ಲ ತುಂಬ ಸ್ಟ್ರಾಂಗು ಅಂತ ಎಲ್ಲ ಟಫ್ ಅಂತೆಲ್ಲ ಗೊತ್ತಿದೆ. ಆದಷ್ಟು ಅವರು ಹುಷಾರಾಗಿರಲಿ. ಅವರೆಷ್ಟು ಹುಷಾರಾಗಿರ್ತಾರೋ ನಾವು ಅಷ್ಟೇ ಹುಷಾರಾಗಿರ್ತೀವಿ ದೇಶದೊಳಗೆ. ಸರ್, ನಾವು ನಮ್ಮ ಯೋಧರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಯಾಕೆಂದ್ರೆ ನಮ್ಮ ಯೋಧರು ತಾಕತ್ತು ಎಲ್ಲರಿಗೂ ಗೊತ್ತು. ನಮ್ಮಲ್ಲಿರೋ ಪೈಲಟ್ಗಳು, ಏರ್ಫೋರ್ಸಲ್ಲಿರೋಂಥ ಪೈಲಟ್ಗಳು ಇಡೀ ವರ್ಲ್ಡಲ್ಲಿ ಯಾರೂ ಇಲ್ಲ. ನಂಬರ್ 1 ಪೈಲಟ್ಗಳು ಇರೋದು. ನಾವು ಹೇಳೋದು ಅವ್ರು ಯುದ್ಧ ಬೇಕು ಅಂದರೆ ನಮ್ಮವ್ರು ರೆಡಿ ಇದ್ದಾರೆ. ನಮ್ಮಲ್ಲಿರೋ ಸರ್ಕಾರ ಅಂತಿಂಥ ಸರ್ಕಾರ ಅಲ್ಲ. ಲಾಸ್ಟ್ ಟೈಮು ನಾವು ಎಲ್ಲ ನೋಡ್ಕೊ ಬಂದಿದ್ದೀವಿ. ಎಲ್ಲ ನಮ್ಮನ್ನು ಕೈ ಕಟ್ಕೊಂಡು ನಾವು ಬಳೆ ಹಾಕ್ತೀವಿ, ನಾವು ಬಾಯಿ ಅಂದ್ಕೊಂಡು ಒಬ್ಬರಿಗೆ ಹೊಡ್ಸ್ಕೊಬಂದಿದ್ದಾಯಿತು. ಏನೇ ಮಾಡ್ಕೊಳ್ಳಿ ಸರ್, ಹೊಡೆದ್ರೆ ಸರಿ ಹೊಡೆದ್ರೆ ಮಾತ್ರ ಇನ್ನೊಂದು ಸರಿ ಎದ್ದು ಬರಬಾರ್ದು, ತಂಟೆಗೆ ಬರಬಾರ್ದು. ಅದೊಂದು ಮಾತ್ರ ಸತ್ಯ. ಯಾಕೆಂದ್ರೆ ನಿಮಗೆ ಗೊತ್ತು, ನಮ್ಮ ಸೈನಿಕರ ಬಗ್ಗೆ ನಾವು ಎರಡು ಮಾತಿಲ್ಲ. ಮೋದಿನ ಒಂದು ಸರಿ ನೀವೇನು ಬೇಕಾದ್ರೂ ಮಾಡಿ ಫುಲ್ ಸಪೋರ್ಟ್ ಕೊಟ್ಟರು ಅಂದ್ಕೊಳ್ಳಿ, ಒಂದೇ ದಿನ ಸರ್ ಪಾಕಿಸ್ತಾನ ಇರೋದೇ ಇಲ್ಲ. ಈಗ ಆಲ್ರೆಡಿ ಸಪೋರ್ಟ್ ಕೊಟ್ಟಿದ್ದಾರೆ, ಸೈನಿಕರಿಗೆ ಪವರ್ ಕೊಟ್ಟಿದ್ದಾರೆ. ಯಾಕೆಂದರೆ ಅವ್ರದ್ದು ನೀವು ನೋಡಿದರೆ ಅದಕ್ಕೆ ನಮ್ಮ ರೆಡಿ ಇದ್ದಾರಲ್ಲ, ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದಾರೆ, ಕಾಯ್ತಾ ಇದ್ದಾರೆ ಯಾವ ಥರ ಹೊಡಿಬೇಕು. ಸರ್, ಇವ್ರು ಹೊಡಿಬೇಕು, ನಾವು ಬೇರೆಯವ್ರ ಥರ ನಾವು ಯುದ್ಧ ಮಾಡ್ತೀವಿ ಅಂತ ಹೋಗಿ ನುಗ್ಗಲ್ಲ. ಯಾವ ರೀತಿ ಹೊಡಿಬೇಕು ನಮ್ಮವ್ರಿಗೆ ಚೆನ್ನಾಗಿ ಗೊತ್ತು, ಅಲ್ಲಿ ಹೊಡೆದೇ ಹೊಡಿತಾರೆ. ಈಗ ಪಾಕಿಸ್ತಾನದವ್ರು ನಮ್ಮನ್ನು ಕೇಳ್ಕೊಕ್ಕೆ ಅಂದರೆ ಅವ್ರು ಒಂದು ಕಡೆಯಿಂದಿಲ್ಲ 2-3 ಕಡೆ ಅವರಲ್ಲಿ ಅಲ್ಲೇ ನುಚ್ಚು ನೂರಾಗದೆ. ಬಲೂಚ್ ಕಡೆ ಕಾಯ್ತವ್ರ ಮತ್ತು TTP ಅವರು ಕಾಯ್ತವ್ರ. ನಾವು ಒಂಚೂರು ಕೆದಕ್ಬಿಡೋ ಅಂದ್ಕೊಳ್ಳಿ, ನಾವು ಹೊಡೆಯೋದೇ ಬೇಡ, ಅವ್ರವ್ರು ಹೊಡ್ಕೊಡ್ತಾರೆ, ಅವ್ರವ್ರು ಹೊಡ್ಕೋತಾರೆ. ಪಾಕಿಸ್ತಾನ ಅದೇ ಹೆಸರೇ ಇಲ್ಲ. ಅದೊಂಥರ ಹೆಂಗಾಗುತ್ತೆ ಅಂದರೆ, ನಮ್ಮ ಯಾವುದೋ ಚಿಕ್ಕದೊಂದು ರಾಜ್ಯ ಇದೆ, ಅದೇ ಫಿಕ್ಸು. ಪಾಕಿಸ್ತಾನ ಅಂದರೆ ಅಷ್ಟೇ, ಬಲೂಚ್ ಚೇಂಜ್ ಆಗುತ್ತೆ, TTP ಚೇಂಜ್ ಆಗುತ್ತೆ. ಅಫ್ಘಾನಿಸ್ತಾನನೂ ಕಾಯ್ತದೆ ಬಾರ್ಡ್ರು, ಅವ್ರದ್ದು ಬಾರ್ಡ್ರ್ ಇಲ್ಲ. ನಮ್ಮವ್ರು ಕೆಣಕಿದ್ರೆ ಸಾಕು, ಇವೆಲ್ಲ ಕಾಯ್ತಾ ಕೂತಿರೋದು ಒಂದಕ್ಕೆ. ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋ ದೇಶ ಯಾವುದು ಅಂತ ಸರ್, ನಾವು ಸಪೋರ್ಟ್ ಮಾಡ್ತೀನಿ ಅಂದರೆ ಯಾರೂ ಡೈರೆಕ್ಟಾಗಿ ಬರಲ್ಲ. ಚೀನಾನು ಅಷ್ಟೇ, ಡೈರೆಕ್ಟಾಗಿ ಯಾವತ್ತೂ ಯಾಕೆ ಡೈರೆಕ್ಟಾಗಿ ಬರಲ್ಲ, ಭಯ ಯಾಕೆ? ಇಲ್ಲಿರೋದು ಒಂದೇ, ನಮ್ಮದು ಒಂದು ಫೇಮ್ ಇದೆ ಇಂಡಿಯಾ ಅಂತ, ಭಾರತ್. ಈ ಫೇಮ್ಗೆ ಸೈಲೆಂಟ್ ಆಯ್ತಾರಲ್ಲ,
ಯಾಕೆಂದರೆ ಈ ಫೇಮ್ ಇದೆಯಲ್ಲ, ಇದು ನಮ್ಮದು ಬರೀ ಎಲ್ಲೋ ಮುಂಚೆ ಇತ್ತು. ಭಾರತ ಅಂದರೆ ಯಾವುದೋ ಕಂಟ್ರಿ ಗಿಂಟ್ರಿ ಅನ್ನೋರು. ಇವಾಗ ಹಂಗಲ್ಲ. ಭಾರತ ಅಂದರೆ ಶಕ್ತಿ. ನಮ್ಮ ಮುಂದೆ ನಿಂತ್ಕೋಬೇಕು ಅಂದರೆ ಅವ್ರಿಗೂ ಎರಡಿರಬೇಕು, ಒಂದಲ್ಲ ಎರಡಿರಬೇಕು. ಇಲ್ಲ, ಯಾಕೆಂದರೆ ಚೀನಾದವರು ಡೈರೆಕ್ಟಾಗಿ ಬಂದರು, ಅವ್ರಿಗೇನು ಹುಸಿ ಆಯ್ತಾ? ಅಕ್ಕಪಕ್ಕದೆಲ್ಲ ಕಾಯ್ತವ್ರೆ. ನಮ್ಮ ಮೇಲೆ ಬಂದರೆ ಅಕ್ಕಪಕ್ಕದ ನುಗ್ಗಕ್ಕೆ ರೆಡಿ ಅವ್ರೆ. ಒಟ್ಟಲ್ಲಿ ನಾವು ಯಾರ ವಿರುದ್ಧ ನಿಂತ್ಕೊಂಡ್ರು ಅವ್ರವ್ರಿಗೆ ತೊಂದರೆ ಐತೆ. ಹಾಗೆ ಆಗುತ್ತೆ ಸರ್. ಇವ್ರು ಬುದ್ಧಿ ಕಲಿಬೇಕಂದ್ರೆ ಇವ್ರು ಏನಾದ್ರು ಒಂದು ಸರಿಯಾಗಿ ಕೊಡಬೇಕು, ಕೊಟ್ಟರೆ ಮಾತ್ರ ಮುಟ್ಟು ನೋಡ್ಕೋಬೇಕು. ಈಗಾಗಲೇ ಏನು ಸಿಂಧೂ ನದಿಯ ನೀರು ಕೂಡ ಅಲ್ಲಿಗೆ ಹೋಗದಿರುತ್ತಿಲ್ಲ, ಮತ್ತು ಈಗ ಬೆಲೆ ಏರಿಕೆ, ಅಲ್ಲಿಯ ದಿನಬಳಕೆ ವಸ್ತುಗಳ ಈಗಾಗಲೇ ಪರದಾಡ್ತಾ ಇದ್ದಾರೆ ಅಂತ. ಸರ್ ಅವ್ರ ಹತ್ರ ತಿನ್ನೋಕ್ಕೆ ಅನ್ನ ಇಲ್ಲ ಸರ್. ನಮ್ಮ ಹತ್ರ ಲಾಸ್ಟ್ ಟೈಮ್ ಒಂದು ಸರಿ ಆಯಿತು, ಅದಕ್ಕಾಲೇ ನಮ್ಮ ಕಡೆಯಿಂದ ರೇಷನ್ ತೊಗೊಳೋದು ನಿಲ್ಲಿಸ್ಬಿಟ್ಟು ಕಳ್ಮಾರ್ಗದಲ್ಲಿ ತರಿಸ್ಕೊತಾ ಇದ್ದಾರೆ. ಇಲ್ಲೆಷ್ಟು ಸರ್ ನಮ್ಗೊಂದು ಕೆ ಜಿ ಅಕ್ಕಿ 70 ರೂಪಾಯಿ 80 ರೂಪಾಯಿ, ಮಿನಿಮಮ್ 100 ರೂಪಾಯಿ. ಒಳ್ಳೆ ಅಕ್ಕಿ ಬಿರಿಯಾನಿ ಅಕ್ಕಿ 100 ರೂಪಾಯಿ. ಅಲ್ಲೋದ್ರೆ 500 600 1000 ರೂಪಾಯಿ. ಎಲ್ಲಿದೆ ಸರ್ ಡಿಫ್ರೆನ್ಸು? ಅದೇ ಅವ್ರು ನಮ್ಮ ಹತ್ರ ವ್ಯಾಪಾರ ಮಾಡ್ಬೇಕಾದ್ರೆ ಎಷ್ಟಿದೆ ಸರ್ ಅಲ್ಲಿ? ನಮಗಿಂತ 10 ರೂಪಾಯಿ 5 ರೂಪಾಯಿ ಜಾಸ್ತಿ. ಇವಾಗ ಎಷ್ಟಿದೆ ಹೇಳಿ? ಈಗ ನಮ್ಮಲ್ಲಿ ಒಂದು ಸಣ್ಣದೊಂದು ಬೈಕ್ ತೊಗೊಳ್ಳೋಣ. ಬೈಕು ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀರಾ? ನಮ್ಮದು ಬರೀ ಒಂದು RX ಅಲ್ಲಿ ಬಂದು 2.5 ಲಕ್ಷ 3 ಲಕ್ಷ ಒಂದು RX ರೇಟು. ಬುಲೆಟ್ ಬಂದು 1 ಕೋಟಿ. ಎಲ್ಲಿಂದ ಎಲ್ಲಿಗೆ ಸರ್ ಅದು? ಇವ್ರು ಬೇಕಾಯ್ತಲ್ಲ ಮತ್ತೆ ಅವ್ರಿಗೆ ಇರೋದೇನು? ಆದ್ರೂ ಕೆಣಕಿ ಬಂಡು ಧೈರ್ಯ ಮಾಡೋದು ಯಾಕೆ ಅಂತ ಹೇಳಿ ಪಾಕಿಸ್ತಾನ ಸರ್ ಉಪ್ಪುಳ ಸುಟ್ಟರು ಹೋಗಲ್ಲ. ಯಾಕೆಂದರೆ ಅವ್ರು ಬಾಳೆ ಅಷ್ಟು. ಅವರು ನಿಮ್ಮದೇ ಆಗಿರಬಾರ್ದು, ಅಕ್ಕಪಕ್ಕದವ್ರು ನಿಮ್ಮದೇ ಆಗಿರಬಾರ್ದು. ಯಾಕೆಂದರೆ ಅವರಲ್ಲಿರೋದು ಬರೀ ಹುಳನೇ. ನಾಗರಾವು ಹೇಳ್ತಾರಲ್ಲ, ಯಾವ ಬೇಕಾದ್ರೂ ಇಡಿ ಕೆಣಕ್ಬೋದು. ನಾಗರಾವನ್ನ ಕೆಣಕಾಕೈತವ ಬಿಡುತ್ತಾ? ಹಂಗೆ ಅವ್ರು ಕೆಣಕಿರೋದು. ಯಾವುದೋ ಸಣ್ಣ ಪುಟ್ಟ ಹುಳಗಳನ್ನ ಇಟ್ಕೊಬಂದು ನಾನು ಎದುರಿಸ್ತೀನಿ ಅಂದರೆ ಅವ್ರ ಅಪ್ಪನ ಕೈಲಾಗಲ್ಲ, ಅವನ ಕೈಲಾಗಲ್ಲ. ಇವ್ರು ಕೇಳೋ ಧರ್ಮ ಅಂದ್ಕೊಂಡು ಹೊಡೆದ್ರಲ್ಲ ಸರ್. ಅವ್ರು ಹೊಡೆದಿದ್ದಾರಲ್ಲ, ಅವ್ರಿಗೇನಾರು ಹಂಗಿದ್ದೀರ ಬರಲಿ, ಡೈರೆಕ್ಟಾಗಿ ಬರಲಿ. ಬರ್ರಪ್ಪ, ನಮ್ಮ ಧರ್ಮದ ಮೇಲೆ ಬರಲಿ ಅವ್ರು ನೋಡೋಣ. ಡೈರೆಕ್ಟಾಗಿ ಬರೋಕ್ಕಾಗಲ್ಲ. ಎಲ್ಲೋ ಕದ್ದು ಮುಚ್ಚಿ ಇದು ಮಾಡ್ಕೊಂಡು ಅಮಾಯಕರು ಇರೋ ಜಾಗದಲ್ಲಿ ಹೋಯ್ತಾರೆ ಅಷ್ಟೇ. ನರಿ ಬುದ್ಧಿ ಅನ್ನಲ್ಲ ಸರ್ ಇದು. ಓಕೆ, ನಮ್ಮ ಭಾರತೀಯ ಸೇನೆಗೆ ಏನು ಹೇಳಲಿಕ್ಕೆ ಬಯಸ್ತಾರೆ ನಮ್ಮ ಯೋಧರಿಗೆ? ಸರ್ ನಾವು ಹೇಳಂಗಿಲ್ಲ ಸರ್. ನಮ್ಮ ಕಡೆಯಿಂದ ಅವ್ರು ಹೇಳೋಂಥ ಅಧಿಕಾರನೇ ಇಲ್ಲ ನಮ್ಗೆ. ಅಷ್ಟು ಅವ್ರನ್ನ ನಾವು ಹಿಂಗೆ ಮಾಡಿ ಅಂತ ಹೇಳೋಂಥ ಇದು ನಮಗಿಲ್ಲ. ಯಾಕೆ ಅಂದರೆ ಅವರಿದ್ದಾರೆ ಅಂದರೆ ನಮಗಿಲ್ಲಿದೆ, ಅವ್ರು ಅಲ್ಲಿದ್ದಾರೆ ನಮಗಿಲ್ಲಿ. ಅವರಿದ್ದಾರೆ ಧೈರ್ಯ ಹೋದ್ಮೇಲೆ ಎಷ್ಟೋ ರಾತ್ರಿ ಹೊತ್ತು ಆರಾಮಾಗಿ ನಿದ್ದೆ ಮಾಡ್ತೀವಿ ನಾವು. ಅವರೆಲ್ಲ ಹಂಗೆ ಮಲಗ್ತಾರ? ಅವ್ರ ಸೈನ್ಯ ಐತೆ ಅಂದ್ಬಿಟ್ಟು ಯಾವಾಗ ಬಂದು ಯಾವಾಗ ಇಡ್ತಾನೆ ಅನ್ನೋದೇ ಗೊತ್ತಿಲ್ಲ ಅಲ್ಲಿ. ಅವರವರೇ, ನಾವಲ್ಲ, ಅವರವರೇನೆ. ಈ ಧೈರ್ಯ ಅವರಲ್ಲಿ ಇದೆಯಾ? ಇಲ್ಲ. ಅದಕ್ಕೆ ಸರ್ ನಮ್ಮ ಯೋಧರಿಗೆ ನಾನು ಏನು ಹೇಳೋಕ್ಕಾಗಲ್ಲ. ನಮ್ಮ ಕಡೆಯಿಂದ ನಮ್ಮ ಯೋಧರಿಗೆ ನನ್ನ ಕಡೆಯಿಂದ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ಬೇಕು ಅಷ್ಟೇ ನಾನು ಹೇಳೋದಾದರೆ. ಒಂದು ಲೆಕ್ಕದಲ್ಲಿ ಬೇಕು ಅನಿಸುತ್ತೆ, ಇನ್ನೊಂದು ಲೆಕ್ಕದಲ್ಲಿ ನೋಡಿದ್ರೆ ಹಾಗೆ ಬಿಟ್ಟರೆ ಇದು ಮುಂದುವರೆದ್ರೆ ಕಷ್ಟ ಆಗುತ್ತೆ. ಇವಾಗ ವಾರ ಆದ್ರೂ ಜನಜೀವನಕ್ಕೆ ತೊಂದರೆ ಆಗೇ ಆಗುತ್ತೆ, ಹಣದುಬ್ಬರ ಆಗುತ್ತೆ, ತುಂಬ ರೀತಿ ಪ್ರಾಬ್ಲಮ್ ಆಗುತ್ತೆ. ಆಲ್ರೆಡಿ ಈಗ ಭಾರತ ನೀರನ್ನು ಬಂದ್ ಮಾಡಿದ್ದಾರೆ. ಇದರಿಂದ ಅವ್ರ ಪಾಠ ಕಲಿಬೋದು, ಅವರೇನಾದ್ರೂ ಮಣಿಬಹುದು ಅನಿಸುತ್ತೆ. ಥ್ಯಾಂಕ್ ಯು ಅಷ್ಟೇ. ಯುದ್ಧ ಬೇಡ ಅಂತ ಹೇಳ್ತೀರಾ ಹಾಗಾದರೆ? ಯಾಕಂದರೆ 26 ಮಂದಿ ಭಾರತೀಯರನ್ನ ಉಗ್ರರು ಗುಂಡಿಕ್ಕಿ ಕೊಂದಿರುವಂಥದ್ದು, ಪ್ರವಾಸಿಗರ ಮೇಲೆ ದಾಳಿ ಮಾಡಿದ್ದಾರೆ. ನನ್ನ ಪ್ರಕಾರ ಡಿಸಿಷನ್ ತಗೊಳ್ತಾರೆ ಮೋದಿ, ಇದನ್ನು ಕರೆಕ್ಟಾಗಿ ಅವರೇ ತಗೊಳ್ತಾರೆ. ಮೋದಿಯವರು ಈಗ ಭಾರತೀಯ ಸೇನೆಗೆ ಪರಮಾಧಿಕಾರ ಕೊಟ್ಟಿದ್ದಾರೆ. ಯಾವುದೇ ಸಮಯ ಸಂದರ್ಭ ಇದ್ರೂ ನೋಡಿ ಭಯೋತ್ಪಾದಕರನ್ನ ಉಡಿಸ್ ಮಾಡಿ ಅಂತ ಹೇಳಿ ಅವ್ರು ಕೊಟ್ಟರೆ ಕರೆಕ್ಟ್ ಅದು ಮಾಡೋದು. ಅವ್ರೇನು ಹೇಳ್ತಾರೋ ಅದನ್ನು ನಿರ್ಧಾರ ತೊಗೊಂಡು ಮಾಡೋದು ಸೇನೆಗೆ ಬಿಟ್ಟಿರೋದು. ಏನು ಹೇಳ್ತೀರಾ ನಮ್ಮ ಸೇನೆಗೆ? ಏನು ಹೇಳ್ತೀರಾ ಸೈನಿಕರಿಗೆ, ಯೋಧರಿಗೆ? ಆಲ್ ದ ಬೆಸ್ಟ್. ಯಾವುದಕ್ಕೂ ಹೆದರಬೇಡಿ, ಮೋದಿ ನಮ್ಮ ಜೊತೆ ಇದ್ದಾರೆ, ಇಡೀ ಗೌರ್ಮೆಂಟ್ ನಮ್ಮ ಜೊತೆ ಇದೆ. ಥ್ಯಾಂಕ್ ಯು. ಒಂದೇ ಸೆಕೆಂಡ್ ಪಾಕಿಸ್ತಾನ ಇಲ್ಲದಾಗ್ಬಿಡ್ತದೆ. ನಮ್ಮನ್ನು ಎದುರಿಸೋಕ್ಕೆ ಅವ್ರಿಗೆ ಶಕ್ತಿ ಇಲ್ಲ, ಅವರಿಂದ ಸಾಧ್ಯವಿಲ್ಲ. ಭಯೋತ್ಪಾದನೆಯನ್ನು ಬೇರೆ ಸಹಿತ ಕಿತ್ತಾಕ ದುಶ್ಮನ್ ಕಾಂಗ್ರೆ ಬಗಲ್ ಮೆಚ್ಚ ಎಂದ್ರು. ನಮ್ಮ ದೇಶ ಬಂದು ಯಾರಿಗೂ ಬಗ್ಗೋ ದೇಶ ಇಲ್ಲ. ಈ ಡಬಲ್ ಗೇಮ್ ಆಡ್ತಾ ಇದ್ದಾರೆ ಪಾಕಿಸ್ತಾನದವರು. ಯಾವುದೇ ಧರ್ಮ ಇರಲಿ, ಯಾವುದೇ ದೇಶ ಇರಲಿ, ಶಾಂತಿ ಮತ್ತು ನೆಮ್ಮದಿಯ ಜೀವನ ಎಲ್ರದ್ದು ಆಗ್ತದೆ. ನಮ್ಮ ಭಾರತ ದೇಶನ ಅಲ್ಲಾಡಿಸೋ ಶಕ್ತಿ ಯಾವನಿಗೂ ಇಲ್ಲ. ಸೈನಿಕರಿಗೆ ಪರಮಾಧಿಕಾರ ಕೊಟ್ಟಿರೋದು ಒಳ್ಳೆ ಉದ್ದೇಶದಿಂದನೇ ಮಾಡಿದ್ದಾರೆ. ಸೊ ಯಾವುದೇ ಧರ್ಮ ಅಥವಾ ಯಾವುದೇ ಜಾತಿ ಅಥವಾ ಯಾವುದೇ ಪುರಾಣಗಳಲ್ಲಿ ಆದರೂ ಕೂಡ ಹಿಂಸೆಯನ್ನು ಯಾರೂ ಒತ್ತಾಯ ಮಾಡಲ್ಲ. ನಮ್ಮ ದೇಶಕ್ಕೆ, ನಮ್ಮ ಜನರಿಗೆ ತೊಂದರೆ ಆಗುತ್ತೆ ಅಂದರೆ ನಾವು ಅದಕ್ಕೆ ತಕ್ಕ ಉತ್ತರ ಕೊಡಲೇಬೇಕಾಗುತ್ತೆ. ನಾವು ಭಾರತ ಈಗ ವಿಶ್ವಗುರು ಅಂತ ಅನ್ನಿಸ್ಕೊಂಡಿದೆ. ಮೋದಿಯವರು ಸರಿಯಾದ ಹೆಜ್ಜೆ ಮತ್ತು ಸರಿಯಾದ ನಿರ್ಧಾರವನ್ನು ತಗೊಂಡಿದ್ದಾರೆ. ಯಾವುದೇ ರೀತಿ ಗಲಭೆ ಮತ್ತು ಯಾವುದೇ ರೀತಿ ದೇಶಕ್ಕೆ ತೊಂದರೆ ಆದಾಗ ನಮ್ಮ ತಾಯ್ನಾಡನ್ನು ಮತ್ತು ನಮ್ಮ ದೇಶವನ್ನು ಮತ್ತು ನಮ್ಮ ನಾಗರಿಕರನ್ನು ನಾವು
ಉಳಿಸ್ಕೊಳ್ಳುವಂಥ ಕೆಲಸ ಆಗಲೇಬೇಕು, ಖಂಡಿತ ಅದು. ಅದರ ಜೊತೆಗೆ ಈ ಭಯೋತ್ಪಾದನೆಯನ್ನು ಬೇರೆ ಸಹಿತ ಕಿತ್ತಾಕಬೇಕು, ಇದು ನನ್ನ ಪರ್ಸ್ನಲ್ ಒಪಿನಿಯನ್. ಆಮೇಲೆ ಈಗ ಏನಾಗ್ತಾ ಇದೆ, ಒಂದು ಕಡೆ ಶಾಂತಿ ದೂತರು ಅಥವಾ ಶಾಂತಿ ಪ್ರಿಯರು ಅಂತ ಹೇಳ್ತಾ ಈ ಡಬಲ್ ಗೇಮ್ ಆಡ್ತಾ ಇದ್ದಾರೆ ಪಾಕಿಸ್ತಾನದವರು, ಚೀನಾ ಜೊತೆಗೆ ಸೇರಿಕೊಂಡು. ಚೀನಾದ ಕುಮ್ಮಕ್ನಿಂದನೇ ಆಗ್ತಾ ಇದೆ. ಇದೆಲ್ಲದನ್ನ ಒಂದು ಹತೋಟಿಗೆ ತಂದುಕೊಂಡು ಯಾವುದೇ ಧರ್ಮ ಇರಲಿ, ಯಾವುದೇ ದೇಶ ಇರಲಿ, ಶಾಂತಿ ಮತ್ತು ನೆಮ್ಮದಿಯ ಜೀವನ ಎಲ್ರದ್ದು ಆಗಬೇಕು, ಪ್ರತಿಯೊಬ್ಬರದು. ಇದು ನನ್ನ ಒತ್ತಾಸೆ. ಇನ್ನ ಯುದ್ಧ ಆದ್ರೆ ಪಾಕಿಸ್ತಾನದ ಪರ ನಿಲ್ಲುವಂತಹ ದೇಶಗಳು ಯಾವುದು ಅಂತ ಅನ್ಸತ್ತೆ ನಿಮಗೆ? ಚೀನಾ ಬಿಟ್ಟರೆ ಯಾವುದೂ ಇಲ್ಲ ಅವರಿಗೆ. ಚೀನಾದ ಯಾಕೆ ಸಹಾಯ ಮಾಡ್ತಾರೆ? ಈಗ ಅವರು ಈ ಕಡೆ ನಮ್ಮ ಭಾರತದ ಗಡಿ ಪ್ರದೇಶಕ್ಕೆ ಲಾಸ್ಟ್ ಟೈಮ್ ಎಂಟ್ರಿ ಆದಾಗ ನಮ್ಮ ಸೈನಿಕರು ಯಾವುದೇ ರೀತಿ ಯುದ್ಧ ಮಾಡದೆ ಸರಿಯಾಗಿ ನಿಭಾಯಿಸಿದ್ದಾರೆ. ಯಾವುದೇ ರೀತಿ ಗೊಂದಲಕ್ಕೂ ಆಸ್ಪದ ಕೊಡಲಿಲ್ದಂಗೆ ನಿಭಾಯಿಸಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಚೀನಾದವರು ಭಾರತ ಮುಂದುವರಿಯುತ್ತೆ ಅನ್ನೋದನ್ನು ಅವರು ಭಾರತದ ಯಶಸ್ಸಿನ ಬಗ್ಗೆ ಮತ್ತು ಇದ್ರ ಬಗ್ಗೆ ಅಡ್ಡಗಾಲ ಹಾಕೋಂಥ ಕೆಲಸ ಮಾಡ್ತಾರೆ. ನಾವೇ ಮುಂದಿರಬೇಕು, ನಾವೇ ನಂಬರ್ 1. ಇಲ್ಲಿ ನಂಬರ್ 1 ನಂಬರ್ 2 ಬರಲ್ಲ. ಎಲ್ಲರೂ ಸೇರಿ ಎಲ್ಲರೂ ಶಾಂತಿ ಮತ್ತು ಸಹಬಾಳ್ವೆಯಿಂದಾಗಿ ಎಲ್ಲರೂ ಚೆನ್ನಾಗಿರ್ಬೇಕು. ಓಕೆ ಸರ್, ನಮ್ಮ ಸೇನೆಯ ಬಗ್ಗೆ ಏನು ಹೇಳ್ತೀರಿ? ಯೋಧರಿಗೆ ಏನು ಹೇಳ್ತೀರಾ ನೀವು? ಖಂಡಿತ ಇಡೀ ದೇಶದ ಜನ ಎಲ್ಲರೂ ಅವ್ರ ಜೊತೆಗಿದ್ದಾರೆ. ತಾವೆಲ್ಲ ನೋಡ್ತಿರ್ಬೋದು, ಪ್ರತಿಯೊಬ್ಬ ನಾಗರಿಕರು ಕೂಡ ದೇಶದ ಸೈನಿಕರ ಜೊತೆಗಿದೆ. ಸೈನಿಕರು ಅಥವಾ ಈ ಆರ್ಮಿ ಏನೇ ನಿಲುವನ್ನು ತಗೊಂಡ್ರು ಕೂಡ ಪ್ರತಿಯೊಬ್ಬ ದೇಶದ ನಾಗರಿಕರು ಪ್ರತಿಯೊಬ್ಬರು ಅವ್ರ ಜೊತೆ ಇರಬೇಕಾಗಿದ್ದು ನಮ್ಮ ಕರ್ತವ್ಯ ಕೂಡ. ಅವರಿಗೆ ಮಾರಲ್ ಸಪೋರ್ಟ್ ಆಗಿರ್ಬೇಕು ನಾವೆಲ್ಲ. ಅವರು ಯಾವುದೇ ರೀತಿ ಕ್ರಮಗಳನ್ನು ತಗೊಂಡ್ರು ಕೂಡ ನಾವು ಖಂಡಿತ ಅವ್ರ ಜೊತೆಗಿರ್ತೀವಿ. ಅವ್ರ ಕೈಯಲ್ಲಿ ಇರೋದು ಅಲ್ವಾ? ಒಳ್ಳೇದು ಮಾಡಿದ್ರೆ ಒಳ್ಳೇದೇ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದೇ. ಕರೆಕ್ಟಾ? ನಾವು ಮಾಡೋದು ಒಳ್ಳೇದೇ ಮಾಡಬೇಕು, ಜನಕ್ಕೆ ಒಳ್ಳೇದು ಮಾಡಬೇಕು, ಕೆಟ್ಟದ್ದು ಮಾಡಬಾರ್ದು. ನಮ್ಮ ಇಂಡಿಯನ್ ಆರ್ಮಿಗೆ ಏನು ಹೇಳ್ತೀರಾ? ನಮ್ಮ ಸೈನಿಕರಿಗೆ ನಮ್ಮ ಇಂಡಿಯನ್ನೇ ಬೆಸ್ಟು ಅಲ್ವಾ? ಬೇರೆ ಯಾವುದು ಬೇಡ ಅಲ್ವಾ? ಇದು ಫ್ರೀ, ಅದು ಬಸ್ ಅದೆಲ್ಲ ಇದೆಲ್ಲ ಅದೆಲ್ಲ ವೇಸ್ಟ್ ಅಲ್ವಾ? ಜನಕ್ಕೇನೋ ಒಂದು ಹಾಸ್ಪಿಟ್ಲ್ ಅದೆಲ್ಲ ಫ್ರೀ ಮಾಡಿದ್ರೆ ಒಳ್ಳೇದೇ ಆಗುತ್ತೆ. ಏನಕ್ಕೆ ಇದೆಲ್ಲ ಮಾಡೋದು ವೇಸ್ಟ್ ಅಲ್ವಾ? ನಮ್ಮನ್ನು ಎದುರಿಸೋಕೆ ಅವ್ರಿಗೆ ಶಕ್ತಿ ಇಲ್ಲ. ನಮ್ಮನ್ನು ಎದುರಿಸೋಕ್ಕೆ ಅವ್ರಿಗೆ ಶಕ್ತಿ ಇಲ್ಲ, ಅವರಿಂದ ಸಾಧ್ಯವಿಲ್ಲ. ನಮ್ಮಲ್ಲಿ ಬೊಗ್ಗಲೇಬೇಕು ಅವರು. ಯಾಕಂದರೆ ನಮ್ಮ ದೇಶ ಭಾರಿ ಪವಿತ್ರವಾದ ದೇಶ, ಯಾರಿಗೂ ಅನ್ಯಾಯ ಮಾಡೋ ದೇಶ ಅಲ್ಲ ಅದು. ಎಲ್ಲರೂ ಬೇಕು ಅನ್ನೋ ದೇಶ ನಮ್ಮದು. ಎಲ್ಲ ನಮ್ಮವರು ಅನ್ನೋ ದೇಶದಾಗಿ ನಾವು ಬಾಳ್ತಾ ಇದ್ದೀವಿ. ಅವರು ಉಗ್ರಗಾಮಿಗಳು ಬೇಕು ಅಂತ ಮಾಡ್ತಾ ಇರೋರು. ಅವರು ಬೇರೆಯವರೆಲ್ಲ ಅವ್ರು ಹೇಳ್ಕೊಡ್ತಾರೆ, ಹಿಂಗೆ ಮಾಡ್ರಿ ಹಂಗೆ ಮಾಡ್ರಿ ಅಂತ. ಹೇಳ್ಕೊಡೋರು ಯಾರು? ಪಾಕಿಸ್ತಾನಕ್ಕೆ ಇದ್ದವರೇ ನಮ್ಮ ದೇಶದೊಳಗೆ ಇದ್ದಾರೆ, ನಮ್ಮ ದೇಶ ದ್ರೋಹಿಗಳು ಇದ್ದಾರೆ. ಏನು ಅದೇ ಹೇಳ್ತಾರೆ ಒಂದು ಕದೆ, ದುಶ್ಮನ್ ಕಾ ಅಂದರೆ ಬಗಲ್ ಮೆಚ್ಚೆ ಅಂದರು, ದುಶ್ಮನ್ ಕಾ ಅಂದರೆ ಬಗಲ್ ಮೆಚ್ಚೆ ಅಂದರು. ಆ ಥರ ನಮ್ಮ ಜನಗಳೇ ತೋರಿಸ್ಕೊಡ್ತಾ ಇದ್ದಾರೆ ಅವ್ರಿಗೆ. ಆದರೆ ಒಂದು ಕಾಲಕ್ಕೂ ನಾವು ಬಗ್ಗೋಕ್ಕೆ ಸಾಧ್ಯವಿಲ್ಲ. ನಮ್ಮ ಕಾಲಕ್ಕೆ ಬೀಳಲೇಬೇಕು ಅವರು. ನಮ್ಮ ದೇಶ ಬಂದು ಯಾರಿಗೂ ಬಗ್ಗೋ ದೇಶ ಇಲ್ಲ ಅದು. ಉಗ್ರಗಾಮಿಗಳನ್ನ ಕುಚ್ಚಾಕ್ಬಿಡೋಕ್ಕೆ ಶಕ್ತಿ ಇದೆ ನಮ್ಮಲ್ಲಿ. ಪಾಕಿಸ್ತಾನ ಒಂದೇ ಸೆಕೆಂಡ್ ಪಾಕಿಸ್ತಾನ ಇಲ್ಲದಾಗ್ಬಿಡ್ತದೆ. ನಮ್ಮ ರಾಜನಾಥ್ ಸಿಂಗ್ ಹೇಳವ್ರೆ, ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗೆ ನಿಮ್ಮ ಪಾಕಿಸ್ತಾನ ಇರಲ್ಲ ಅಂತ ಹೇಳೋರಿ ಮುಂಚೆನೇ. ಯಾರಿಗೆ ದ್ರೋಹ ಮಾಡ್ತೀವಿ ನಾವು? ಪಾಕಿಸ್ತಾನ ಏನು ರೀ? ಪಾಕಿಸ್ತಾನ ಯಾವನು ರೀ ಅವನು? ಅವನಿಂದ ನಮಗೇನು ರೀ ಮುಖ್ಯ? ನಮ್ಮಿಂದ ಅವನು ಬದುಕ್ತಾ ಇದ್ದಾನೆ, ನಮ್ಮಿಂದ ಅವನು ಬದುಕ್ತಾ ಇದ್ದಾನೆ, ನಮ್ಮನ್ನು ತಿಂತಾನೆ, ನಮ್ಮ ನೀರು ಕುಡಿತಾ ಇದ್ದಾನೆ. ಈ ನೀರು ಎಲ್ಲಿಂದ ಹೋಗ್ತದೆ? ನಮ್ಮಿಂದ ನೀರು ಹೋಗ್ತಾ ಇದ್ರು. ಅವ್ನು ಕೊಂದರೂ ಸಾಧ್ಯವಿಲ್ಲ. ದೇಶನ ಹಾಳೆ ಮಾಡಿಬಿಡ್ತಾರೆ. ಶಕ್ತಿ ಇದೆ, ಅದಾಗೇ ಆಗುತ್ತೆ. ಅವ್ನ ಮರ್ಯಾದೆಯಿಂದ ನಮ್ಮಲ್ಲಿ ಸರಿ ಆಯ್ತಪ್ಪ, ತಪ್ಪಾಯಿತು, ನಮ್ಮವ್ರು ಮಾಡಿದ ತಪ್ಪೇ ಅಂತ ಒಪ್ಕೊಂಡ್ರೆ ಅವನು ಉಳಿತಾನೆ. ಇಲ್ಲ ವಿನಾಶಕಾಲ ವಿಪರೀತ ಬುದ್ಧಿ. ಮಹಾಭಾರತದೊಳಗೆ ಹೇಳೋರು ಕೃಷ್ಣ ಪರಮಾತ್ಮ ದುರ್ಯೋಧನಿಗೆ ಏನು ವಿನಾಶಕಾಲ ವಿಪರೀತ ಬುದ್ಧಿ. ಅವನು ವಿನಾಶಕಾಲ ಬಂದರೆ ವಿಪರೀತ ಬುದ್ಧಿ ಅವನಿಗೆ ಭಾಳ ಜಲ್ದಿ ಅವನು ಎಲ್ಲಿ ಇಲ್ಲದೆ ಹೋಗ್ಬಿಡ್ತಾನೆ. ಅಂಥ ಶಕ್ತಿ ಇದೆ ನಮ್ಮಲ್ಲಿ. ಏನು ನಮ್ಮ ಭಾರತ ದೇಶನ ಅಲ್ಲಾಡಿಸೋ ಶಕ್ತಿ ಯಾವನಿಗೂ ಇಲ್ಲ. ಯಾವನೇ ಆಗಲಿ, ರಷ್ಯಾ ಆಗಲಿ, ಅಮೆರಿಕ ಆಗಲಿ, ಚೈನಾ ಆಗಲಿ,
ಇಡೀ ದೇಶದವ್ರಿಗೆ ಗೊತ್ತು ನಮ್ಮಲ್ಲಿ ಏನು ಶಕ್ತಿ ಇದೆ ಅಂತ. ನಮ್ಮಲ್ಲಿ ನಿಯತ್ತಿದೆ, ನಮ್ಮಲ್ಲಿ ಮನುಷ್ಯತ್ವ ಇದೆ, ನಮ್ಮಲ್ಲಿ ದೇವರ ಅಭಿಮಾನ ಇದೆ. ನಮ್ಮಲ್ಲಿ ಆ ದೇವರು ನಮಗೆ ಕೈ ಬಿಡ್ತಾ ಇದ್ದಾರೆ. ದೇವರು ಆದಿಶಕ್ತಿ ಇದ್ದಾಳೆ ನಮಗೆ. ಆದಿಶಕ್ತಿ ಎಲ್ಲರೂ ಕೊಚ್ಚಾಕ್ಬಿಡ್ತಾಳೆ. ಅಂಥ ಶಕ್ತಿ ನಮ್ಮಲ್ಲಿ ಇದೆ. ನಮ್ಮ ಸೈನಿಕರ ಬಗ್ಗೆ ಏನು ಹೇಳ್ತೀರಾ? ಸೈನಿಕರು ಇವಾಗಲೂ ಎದುರ್ತಾ ಇಲ್ಲರಿ. ಸೈನಿಕರು ಏನು ಈಗ ರಿಟೈರ್ಡ್ ಆದ್ ನೋಡಿ, ಕೈ ಕಾಲಿದೆ ರಿಟೈರ್ಡ್ ಆದ್ನಲ್ಲ, ಅವನು ಈಗ ರಕ್ತ ಕುದೀತಾ ಇದೆ ಅವನಿಗೆ. ರಿಟೈರ್ಡ್ ಆಗಿ ಕೈ ಕಾಲಿದ್ದ ಇದ್ದ ನೋಡಿ ಫಸ್ಟ್ ವಾರದೊಳಗೆ, ಅವರು ಕೂಡ ಈಗ ರಕ್ತ ಕುದೀತಾರೆ. ನಾವು ಹೋಗ್ತೀವಿ ಅಂತಾರೆ ಅವರು, ನಾವು ಹೋರಾಡ್ತೀವಿ, ನಾವು ಫೈಟ್ ಮಾಡ್ತೀವಿ ಅಂತ ಅಷ್ಟು ಧೈರ್ಯ ಇದೆ ನಮ್ಮಲ್ಲಿ. ಸುಮ್ಮನೆ ಇಲ್ಲ ನಮ್ಮ ಭಾರತ ದೇಶ. ಆ ಕಾಲದಲ್ಲೂ ಅಷ್ಟೇ, ಈ ಕಾಲಕ್ಕೂ ಅಷ್ಟೇ, ಇನ್ನು ಮುಂದಿನ ಕಾಲಕ್ಕೂ ಅಷ್ಟೇ. ಇವರು ಮೋಡಿ ಇದ್ದಾರೆ, ಅವರಿದ್ದಾರೆ ಅಂತ ಮಾತಲ್ಲ, ಅದು ನಮ್ಮ ಪವರ್ ಇದೆ. ಆದರೆ ಏನಪ್ಪ ಅಂದರೆ ನಮ್ಮ ಮೋಡಿ ಸ್ವಲ್ಪ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಮೋಡಿ ಸಮಾಧಾನ ಹೋಗ್ತಾ ಇದ್ದಾರೆ. ರಾಜನಾಥ್ ಸಿಂಗ್ ಹಂಗಿಲ್ಲ. ಪಾಕಿಸ್ತಾನಿಗೆ ಹೇಳಿದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದರು ಪ್ರಧಾನಿಯಾಗ, ಆವಾಗ ಇವ್ರು ವಾರ್ ಮಾಡಿದ್ರು. ವಾರ್ ಮಾಡಿದಾಗ ಏನು ಹೇಳಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ, ಪಾಕಿಸ್ತಾನ್ಗೂ ಕರೆದು ಖಬರುಸ್ತಾನ್. ನಾನು ಆವಾಗ ಸುಮಾರು 18-20 ವಯಸ್ಸು, ಇಲ್ಲ 50-30 ವಯಸ್ಸು ಇರ್ಬೋದು ನನಗೆ. ಆವಾಗ ಹೇಳಿದ್ರು ಪಾಕಿಸ್ತಾನ್ಗೂ ಕರೆದು ಖಬರುಸ್ತಾನ್ ಅಂತ ಆವಾಗಲೇ ಹೇಳಿದ್ರು ಅವರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದ್ರು. ನಮ್ಮ ದೇಶನ ಅಲ್ಲಾಡ್ಸೋಕೆ ಯಾವ ಶಕ್ತಿ ಇಲ್ಲ. ಜೈ ಕರ್ನಾಟಕ, ಜೈ ಭಾರತ್. ಭಾರತೀಯ ಸೈನಿಗೂ ಕೂಡ ಪರಮಾಧಿಕಾರ ಕೊಟ್ಟಿದ್ದಾರೆ. ಯಾವುದೇ ಕ್ಷಣಲಾದರೂ ಕೂಡ ಯುದ್ಧ ಆಗುವಂಥ ಸಾಧ್ಯತೆ ಇದೆ. ಹೌದೌದು, ಯುದ್ಧ ಆಗೋ ಚಾನ್ಸಸ್ ಇದೆ. ಯಾಕೆಂದರೆ ಆ ಥರ ಈ ಜನಕ್ಕೆ, ಹಿಂದೂ ಜನಕ್ಕೆ ಮನವರಿಕೆ ಇಲ್ಲ. ಏನು ಮಾಡಬೇಕು, ಯಾಕೆ ಮಾಡಬೇಕು ಅಂತ ಗೊತ್ತಿಲ್ಲ ಅವರಿಗೆ. ಆ ಥರ ಯುದ್ಧ ಆಗೋದಕ್ಕೂ ಚಾನ್ಸಸ್ ಇದೆ. ಯಾಕೆಂದರೆ ಈ ಥರ ಜನಕ್ಕೆ ಭಯ ಆಗೋಗಿದೆ. ಏನು ಮಾಡಬೇಕಂತ ಎಲ್ಲ ಅಮಾಯಕ. ಯಾರಿಗೆ ಭಯ ಆಗಿದೆ? ಪಾಕಿಸ್ತಾನದವ್ರಿಗೆ ಯಾರಿಗೆ ಭಯ ಆಗಿದೆ? ಪಾಕಿಸ್ತಾನ ಅಂದರೆ ನಮ್ಮನ್ನು ಈ ಥರ ಇದು ಫ್ರಾಡ್ ಮಾಡ್ತಾರಲ್ಲ, ಅದಕ್ಕೆ ಅವ್ರಿಗೆ ಭಯ ಆಗಿದೆ. ಅದಕ್ಕೆ ಯುದ್ಧ ಆಗೋದಕ್ಕೂ ಯುದ್ಧ ಎದುರಿಸ್ತಾರಾ ಅಥವಾ ಶರಣ ಆಗ್ತಾರಾ? ಅವರು ಯುದ್ಧ ಮಾಡ್ತಾರೆ, ಶರಣೇನಾಗಲ್ಲ. ಆ ಥರ ನನಗೆ ಅನಿಸ್ತದೆ. ಓಕೆ, ಪಾಕಿಸ್ತಾನಕ್ಕೆ ಯಾವ ದೇಶ ಸಪೋರ್ಟ್ ಮಾಡ್ಬೋದು ಅಂತ ಅನಿಸುತ್ತೆ ನಿಮಗೆ? ಪಾಕಿಸ್ತಾನಕ್ಕೆ ಬಾಂಗ್ಲಾದೇಶ, ಆ ಥರ ಬಾಂಗ್ಲಾದೇಶ ಅದರ ಅಕ್ಕಪಕ್ಕ ಒಂದು 50 ಕಿಲೋಮೀಟರ್ ಇರೋದ್ರಲ್ಲಿ ಸಪೋರ್ಟ್ ಮಾಡುತ್ತೆ. ಓಕೆ, ಏನು ಹೇಳ್ತೀರಾ ನಮ್ಮ ಇಂಡಿಯನ್ ಆರ್ಮಿಗೆ, ನಮ್ಮ ಸೈನಿಕರಿಗೆ ಏನು ಹೇಳ್ತೀರಾ ನೀವು? ನಮ್ಮ ಸೈನಿಕರಿಗೆ ಯುದ್ಧ ಮಾಡಲೇಬೇಕು ಅಂತ ಹೇಳ್ತೀವಿ ನಾವು ನಮ್ಮ ಸೈನಿಕರಿಗೆ. ಯಾಕೆಂದರೆ ಈ ಥರ ಬಿಡಬಾರ್ದು. ಗಡಿ ಪಾಲಂದರೆ ಅಲ್ಲಿ ಮಾಡಲೇಬೇಕು. ಸೈನಿಕರು ಯುದ್ಧ ಮಾಡಿದ್ರೆ ಅದಕ್ಕೆ ನ್ಯಾಯ ಸಿಕ್ಕತ್ತೆ ಅಂತ ಹೇಳ್ತೀನಿ. ಯಾರನ್ನ ಗಡಿಪಾರು ಮಾಡಬೇಕು? ಅದೇ ಪಾಕಿಸ್ತಾನ. ಹೌದು, ಭಯೋತ್ಪಾದನೆ ಮಾಡಬೇಕು. ನಾನು ಮುಸ್ಲಿಂ ಇದ್ರು ಸರಿ, ಅದು ನನ್ನ ದೇಶಕ್ಕೆ ಹೋರಾಡೋದು. ನಾನು ನಿಮ್ಮದು ದೇವಸ್ಥಾನ ಇರಬೇಕು, ನಮ್ಮದು ಮಸೀದಿ ಇರಬೇಕು. ಮುಸ್ಲಿಮ್ಸ್ ಬೇರೆ, ಹಿಂದೂ ಬೇರೆ ಅಂತ ಎಲ್ಲ ಇರಬೇಡ್ದು. ಪಾಕಿಸ್ತಾನ ಯುದ್ಧ ಮಾಡೋದೇ ಒಳ್ಳೇದು, ಮುಗಿಸೋದೇ ಒಳ್ಳೇದು. ಯುದ್ಧ ಮಾಡಿ ಏನು ಪ್ರಯೋಜನ ಇದೆ? ಏನಾಗುತ್ತೆ? ಏನಾಗಲ್ಲ. ಲೆಕ್ಕನೇ ಇಲ್ಲ ನಮಗೆ. ಹಿಂಗ ಅವರೆಲ್ಲ ಎಲ್ಲ ವಿಚಾರ ಮಾಡಿದ್ರೆ ಎಲ್ಲ ಬೆಳ್ಕೊಂಡು ಹೋಗ್ಬಿಡ್ತಾರ ಅವರು. ಆಲ್ರೆಡಿ ಒಂದು 20 ದಿವಸ ಆಗಿರ್ಬೋದಲ್ವಾ, ಏನೇನು ಮಾಡ್ತಾ ಇದಾರೆ ಗೊತ್ತಿಲ್ಲ. ಒಟ್ಟೆಲ್ಲ ಅವ್ರು ಉಳಿಯಕ್ಕೆ ಬಿಡಬಾರ್ದು ಅಷ್ಟೇ. ಯಾರಾದ್ರೂ ಇರ್ಲಿ, ಹಿಂದೂ ಇರ್ಲಿ, ಮುಸ್ಲಿಂ ಇರ್ಲಿ, ಕ್ರಿಶ್ಚಿಯನ್ ಇರ್ಲಿ, ಯಾರಾದ್ರೂ ಇರ್ಲಿ, ನಮ್ಮ ತಮ್ಮನೋ ನಮ್ಮ ಅಣ್ಣನೋ. ಪಾಕಿಸ್ತಾನ ಯುದ್ಧ ಮಾಡೋದೇ ಒಳ್ಳೇದು. ಆ ದೇಶ ಇನ್ನೂ ಇದ್ರೆ ಜನ ಮತ್ತೆ ಇನ್ನೂ ಬೆಳೆಯಕ್ಕೆ ಬಿಡಲ್ಲ. ದೇಶಗಳು, ಬೇರೆ ದೇಶಗಳು ಅಟ್ಯಾಕ್ ಮಾಡ್ತಾ ಇರ್ತಾರೆ. ಅದನ್ನ ಮುಗಿಸೋದೇ ಒಳ್ಳೇದು. ಇಲ್ಲಾಂದರೆ ಬೇರೆ ಯಾರಾದರೂ ಬೇರೆ ದೇಶ ಅದನ್ನ ಹ್ಯಾಂಡ್ ಓವರ್ ತೊಗೊಂಡ್ರೆ ಇನ್ನೂ ಒಳ್ಳೇದು. ಹ್ಯಾಂಡ್ ಓವರ್ ತೊಗೊಂಡು ಅವರೇ ನಡೆಸಬೇಕು. ಯಾವ ದೇಶ ಹ್ಯಾಂಡ್ ಓವರ್ ತೊಗೊಬೇಕಂತ ಹೇಳ್ತೀರಾ? ಅಮೇರಿಕನ, ರಷ್ಯಾನ ಅವ್ರು ಹ್ಯಾಂಡ್ ಓವರ್ ತೊಗೊಂಡು ಅವ್ರು ನಡೆಸಬೇಕು. ಬೇರೆ ಅವ್ರನ್ನ ಬೆಳೆಯಕ್ಕೆ ಬಿಡಬಾರ್ದು. ಬೆಳೆಯಕ್ಕೆ ಬಿಟ್ರೆ ಭಯೋತ್ಪಾದನೆ ಇನ್ನೂ ಜಾಸ್ತಿ ಮಾಡ್ತಾರೆ. ಇನ್ನೂ ಈ ಥರ ಅಮಾಯಕರನ್ನ ಇನ್ನೂ ಜಾಸ್ತಿ ಸಾಯಿಸ್ತಾರೆ. ಅದರಿಂದ ಅವ್ರನ್ನ ಉಳಿಯೋಕ್ಕೆ ಬಿಡಬಾರ್ದು. ಅದು ಹೇಳ್ತಾನೆ ಇದ್ದಾರೆ. ಆಲ್ರೆಡಿ ಒಂದು 20 ದಿವಸ ಆಗಿರ್ಬೋದಲ್ವಾ ಇದಾಗಿ, ಇನ್ನೂ ಏನು ಮಾಡ್ತಾಯಿಲ್ಲ. ಏನು ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ಒಳಗೆ ರಾಜಕೀಯ ಇರ್ತಾವಲ್ವ. ಈಗ ಹೆಂಗೆ ನಮ್ಮ ಕರ್ನಾಟಕದಲ್ಲಿ ರಾಜಕೀಯ ಇರುತ್ತೆ, ಹಂಗೆ ಸೆಂಟ್ರಲ್ಲೂ ರಾಜಕೀಯ ಇರುತ್ತೆ. ಏನೇನು ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ಒಟ್ಟೆಲ್ಲ ಅವ್ರು ಉಳಿಯೋಕ್ಕೆ ಬಿಡಬಾರ್ದು ಅಷ್ಟೇ. ಓಕೆ, ರಾಜಕೀಯನ ಬದಿಗಿಟ್ಟು ಹೇಳೋದಾದರೆ ಈ ಯುದ್ಧಕ್ಕೆ ಅಂದರೆ ಯುದ್ಧನ ಎದುರಿಸುತ್ತಾ ಪಾಕಿಸ್ತಾನ ಅಥವಾ ಶರಣಾಗುತ್ತಾ, ಮಂಡಿ ಊರುತ್ತಾ ಭಾರತಕ್ಕೆ ಅಂತ? ಸರ್, ಯಾವುದೇ ಕಾರಣಕ್ಕೂ ಇಂಡಿಯಾ ಆರ್ಮಿನ ಅವ್ರು ಎದುರಿಸೋಕ್ಕಾಗಲ್ಲ. ಇಂಡಿಯಾ ಆರ್ಮಿನ ಯಾವುದೇ ಕಾರಣಕ್ಕೂ ಯಾವ ದೇಶನೂ ಎದುರಿಸೋಕ್ಕಾಗಲ್ಲ. ಬಟ್ ತಲೆ ಬಾಗಲೇಬೇಕು, ಇಂಡಿಯಾಗೆ ತಲೆ ಬಾಗಲೇಬೇಕು. ಅವರು ಉಳಿಬೇಕು ಅಂತಂದರೆ ಇಂಡಿಯಾ ತಲೆ ಬಾಗಬೇಕು, ಇಡೀ ಪ್ರಪಂಚಕ್ಕೆ ತಲೆ ಬಾಗಬೇಕು. ಹಂಗಿದ್ರೆ ಮಾತ್ರ ಉಳಿಯೋದವರು. ಇಂಡಿಯಾನ ಎದುರಾಕೊಂಡ್ರೆ ಅವ್ರು ಉಳಿಯಲ್ಲ. ನಮ್ಮ ಯೋಧರ ಬಗ್ಗೆ ಏನು ಹೇಳ್ತೀರಾ ನೀವು, ಸೈನಿಕರ ಬಗ್ಗೆ? ಸರ್, ನಮ್ಮ ಯೋಧರ ಬಗ್ಗೆ ಇವತ್ತಿಂದಲ್ಲ, ಅದು ಈಗ ಚಿಕ್ಕಮ್ಮಿ ನಾವು ಸುಮಾರು ನಾನು ಬುದ್ಧಿ ಕಣ್ಣಿಂದ ಕೇಳ್ತಾನೆ ಇದ್ದೀನಿ. ಯೋಧರ ಬಗ್ಗೆ 3-4 ತಲೆಮಾರಿಂದ ಕೇಳ್ತಾ ಇದ್ದೀನಿ. ಎಲ್ಲ ಸುಮಾರು ಜನ ಕಾರ್ಗಿಲಲ್ಲೆಲ್ಲ ಇದು ಮಾಡಿದ್ದಾರೆ, ಎಲ್ಲ ಓದಿದ್ದೀನಿ. ಬಟ್ ನಮ್ಮ ಸೈನಿಕರ ಬಗ್ಗೆ, ಯಾವ ದೇಶದ ಸೈನಿಕರು, ನಮ್ಮ ಸೈನಿಕರ ಥರ ಯಾವ ದೇಶದ ಸೈನಿಕರ ಬಗ್ಗೆ ಕೇಳಿಲ್ಲ ನಾನು. ನಮ್ಮ ಸೈನಿಕರು ನಂಬರ್ 1.
ಇನ್ನು ಪಾಕಿಸ್ತಾನಕ್ಕೆ ಯಾರು ಸಪೋರ್ಟ್ ಮಾಡೋದು ದೇಶಗಳು ಯಾವುದು ಅಂತ ಹೇಳಿ ಯುದ್ಧ ಸಂಬಂಧ ಸರ್ ಮಾಡ್ತಾಯಿದ್ರು, ಸದ್ಯಕ್ಕೆ ಈಗ ಆಗಿರೋ ಪರಿಸ್ಥಿತಿ ನೋಡಿದ್ರೆ ಪಾಕಿಸ್ತಾನಕ್ಕೆ ಯಾವ ಒಂದು ದೇಶನೂ ಸಪೋರ್ಟ್ ಮಾಡ್ತಾ ಇಲ್ಲ. ಆದ್ರೆ ಅಕ್ಕಪಕ್ಕ ಇರೋ ದೇಶನೇ ಸಪೋರ್ಟ್ ಮಾಡ್ತಾ ಇಲ್ಲ. ಯಾಕಂದರೆ ಅವ್ರು ಮಾಡ್ತಾ ಇರೋ ಕೆಲಸ ಅಷ್ಟೊಂದು ವರ್ಸ್ಟಾಗಿದೆ. ಮನುಷ್ಯರ ಮೇಲೆ ಇದು ಮಾಡೋದು, ಈ ಥರ ಪ್ರಾಣಿಗಳ ಥರ ಆಗ್ಬಿಟ್ಟಿದ್ದಾರೆ. ಪ್ರಾಣಿಗಳು ತಿಂತಾವಲ್ಲ ಆ ಥರ ಈ ಥರ ಮಾಡ್ತಾಯಿದ್ದಾರೆ. ಮಾನವೀಯತೆಯೇ ಇಲ್ಲ, ಕರುಣೆ ಅನ್ನೋದೇ ಇಲ್ಲ. ಭಯೋತ್ಪಾದನೆ ಹೆಚ್ಚಾಗ್ತದೆ ಅಂದರೆ ಅದೇ ಕಾರಣ, ಅವರೇ ಕಾರಣ ಜಾಸ್ತಿ. ನಾನು ಎಲ್ಲೂ ಕೇಳ್ಪಟ್ಟಿಲ್ಲ ಯಾವ ದೇಶದಲ್ಲೂ ಭಯೋತ್ಪಾದಕರನ್ನ ಸಾಕ್ತಾ ಇದ್ದಾರೆ, ಬೆಳೆಸ್ತಾ ಇದ್ದಾರೆ ಅನ್ನೋದು ಯಾವ ದೇಶದಲ್ಲೂ ಇಲ್ಲ. ಅದು ಪಾಕಿಸ್ತಾನದಲ್ಲೇ ಲೆಕ್ಕನೇ ಇಲ್ಲ ನಮಗೆ. ಹಿಂಗೆ ಅವರೆಲ್ಲ ಎಲ್ಲ ಇದಕ್ಕೆ ವಿಚಾರ ಮಾಡಿದ್ರೆ ಎಲ್ಲ ಬೆಳ್ಕೊಂಡು ಹೋಗ್ಬಿಡ್ತಾರೆ ಅವರು. ಅಂತ ಒಂದು ದೊಡ್ಡ ದೇಶ ನಮ್ಮದು. ಅದು ನಾನು ಮುಸ್ಲಿಮ್ ಇದ್ದರೂ ಸರಿ, ಅದು ನನ್ನ ದೇಶಕ್ಕೆ ಹೋರಾಡೋದು ನಾನು. ನಮ್ಮ ಸೈನಿಕರು ನಮಗೆ ಬೇಕು, ಅವರಿದ್ರೇ ನಾವು ಇಲ್ಲಿ ಊಟ ಮಾಡೋದು. ಇವಾಗ ಎಲ್ಲಿ ಮಾಡ್ತೀರಾ? ಯಾರಾದರೂ ಒಳಗೆ ನುಗ್ಗಿದ್ರೆ ಬಿಡ್ತಾರ ಅವರು? ಅವ್ರಿಗೆ ನಾವು ಬಿಡೋಕ್ಕಾಗತ್ತಾ ನಮ್ಮ ಸೈನಿಕರಿಗೆ? ಹಿಂಗೆ ಹೇಳ್ತೀರಾ ನೀವು? ಇದೆಲ್ಲ ಆಗಲ್ಲ ಸರ್, ಭಾಳ ಕಷ್ಟ ಇದೆ. ನಮ್ಮ ಸೈನಿಕರು ಭಾಳ ಸ್ಟ್ರಾಂಗು. ಸೆಕೆಂಡ್ ರಷ್ಯಾ, ನಮ್ದು ಇಂಡಿಯಾ. ಅಮೇರಿಕಾ ಬಿಡಿ, ಅವ್ನಿಗೆ ಎದುರಿದ್ರೆ ಸತ್ತೋಗ್ತಾನೆ ಅಂತ. ಪಾಕಿಸ್ತಾನ ಅವನಿಗೂ ಅಷ್ಟೇ ಗಾಚಾರನೇ ಬಂದಿರೋದು, ಪ್ರತಿಯೊಬ್ಬರು ಗಾಚಾರನೇ ಬಂದಿರೋದು. ನಾನು ಚಿಕ್ಕ ಮನುಷ್ಯ ಆದರೂ ಸರಿ, ನಾವು ನಮ್ಮ ದೇಶಕ್ಕೆ ಬಿಟ್ಕೊಡಲ್ಲ. ಯುದ್ಧ ಮಾಡುತ್ತಾ ಪಾಕಿಸ್ತಾನ ಅಥವಾ ಸರೆಂಡರ್ ಆಗತ್ತೆ. ಸರೆಂಡರ್ ಆಗ್ಬೇಕು. ಏನ್ ಯುದ್ಧ ಮಾಡುತ್ತೆ ಅದು? ಏನಿದೆ ಅವನ ಹತ್ರ ಏನಿದೆ? ಇಷ್ಟಿರೋದು ಇಷ್ಟು. ನಮ್ಮ ಕರ್ನಾಟಕ ಅಷ್ಟಿಲ್ಲ. ಅದು ನಮ್ದು ಇದು ಇಂಡಿಯಾ, ಥ್ರೋಟ್ ಇಂಡಿಯಾ ನಮ್ದು ಎಷ್ಟಿದೆ ಅಷ್ಟಿದೆ. ನಮ್ಮ ಹತ್ರ ಏನು ಮಾಡ್ಕೊಳಕ್ ಆಗಲ್ಲ. ಅವನು ಗೊತ್ತಾಯ್ತರ ನಿಮ್ಗೆ? ಏನು ಮಾಡ್ಕೊಳಕ ಯಾರೇ ಇರ್ಲಿ ಸರ್, ನಮ್ಮ ಇಂಡಿಯಾಗ ಅಲ್ಲಾಡ್ಸಕ್ ಆಗಲ್ಲ. ಬಹಳ ಕಷ್ಟ. ನಮ್ಮ ಸೈನಿಕರಿಗೆ ಏನ್ ಹೇಳ್ತೀರಾ ಅಂತ? ನಮ್ಮ ಸೈನಿಕರು ನಮ್ಗೆ ಬೇಕೇ ಬೇಕು ಸರ್. ನಮ್ಮ ಸೈನಿಕರು ನಮಗೆ ಬೇಕೇ ಬೇಕು. ಯಾರಾದ್ರೂ ಇರ್ಲಿ, ಹಿಂದೂ ಇರ್ಲಿ, ಮುಸ್ಲಿಂ ಇರ್ಲಿ, ಕ್ರಿಶ್ಚಿಯನ್ ಇರ್ಲಿ, ಯಾರಾದ್ರೂ ಇರ್ಲಿ, ನಮ್ಮ ತಮ್ಮನೂ ನಮ್ಮ ಅಣ್ಣನೂ ಅವ್ರು ನಮಗೆ ಬೇಕೇ ಬೇಕು ಅಲ್ವಾ? ಮೋದಿ ಅವರು ಕರೆ ಕೊಟ್ಟಿದ್ದಾರೆ, ಯಾವುದೇ ಸಮಯ ಸಂದರ್ಭ ಇದ್ರೂ ಕೂಡ ಟೆರರಿಸ್ಟ್ ಗಳನ್ನ ಮಟ್ಟ ಹಾಕಿ ಭಯೋತ್ಪಾದಕರ ಅನ್ನುವಂಥದ್ದು. ಇಲ್ಲ ಸರ್, ಅವ್ರಿಗೆ ಏನು ಹೇಳಕ್ ಹೋಗ್ಬಾರ್ದು. ಅವ್ರು ನಮಗೆ ಬೇಕೇ ಬೇಕು. ಇರೋದಕ್ಕಿಂತಾನೆ ಈ ದಿನ ಅವರು ನಡೆಸ್ತಾ ಇದ್ರು. ಹಿಂಗಡೆ ಯಾರೋ ಏನೋ ಒಬ್ಬ ಹೇಳ್ತಾನೆ, ಅದೆಲ್ಲ ತಪ್ಪು. ಅವ್ರಿಗೆ ಇರೋದಕ್ಕಿಂತಾನೆ ದೇಶ ನಡೀತಾ ಇರೋದು, ಮುಂದುವರಿತಾ ಇರೋದು. ನೋಡಿ, ನಾವೆಲ್ಲ ಒಂದಾಗಿರ್ಬೇಕು. ನಾವು ಒಂದಾಗಿರಬೇಕು. ನೋಡಿ, ನಿಮ್ಮದು ದೇವಸ್ಥಾನ ಇರಬೇಕು, ನಮ್ಮದು ಮಸೀದಿ ಇರಬೇಕು, ಆಯಿತಾ? ಮುಸ್ಲಿಮ್ಸ್ ಬೇರೆ, ಹಿಂದೂ ಬೇರೆ ಅಂತ ಎಲ್ಲ ಇರಬೇಡ್ದು. ಈ ಪ್ರಪಂಚ ಎಲ್ಲ ಒಂದೇನೆ. ಟೆರರಿಸ್ಟ್ ಮಾಡಿರುವಂಥದ್ದು 26 ಜನ ನೋಡಿ ಸರ್, ಯಾರು ಟೆರರಿಸ್ಟ್ ಇಲ್ಲ. ಇದೆಲ್ಲ ಇವಾಗ ನೋಡಿ, ಟೆರರಿಸ್ಟ್ ಅಂದರೆ ಎಲ್ಲ ಅದು ಹೇಳಿದ್ರೆ ಎಲ್ಲರಿಗೂ ಕೋಪ ಬಂದ್ಬಿಡ್ತದೆ. ಎಲ್ಲ ದೊಡ್ಡವರು ಇರೋದು ಅವರೇ ಟೆರರಿಸ್ಟ್ ಅವರು. ಈ ಮಧ್ಯದಲ್ಲಿ ಇವಾಗ ನೀವು ಟೆರರಿಸ್ಟರ್ ಆಗಲ್ಲ, ನಾವು ಆಗಲ್ಲ, ಆಗುತ್ತಾರಾ? ಯಾವುದು ಆಗಲ್ಲ. ಎಲ್ಲ ಟೆರರಿಸ್ಟ್ ಅಂದರೆ ಇವಾಗ ಬೇರೆ ದೇಶದಿಂದ ಬಂದಿರ್ತಾರಲ್ಲ, ಅವ್ರಿಗೆ ಯಾರು ಜಾಗ ಕೊಡ್ತಾರೆ? ಯಾರು ಕೊಡ್ತಾರೆ? ಇಲ್ಲಿರೋರು ಯಾರು? ದೊಡ್ಡ ಇರೋರು ಅವ್ರು ಜಾಗ ಕೊಡ್ತಾರೆ. ಅವ್ರು ಬಂದು ಇಲ್ಲಿ ಇದ್ಬಿಟ್ಟು ಮನೆ ಮಾಡ್ಕೊತಾರೆ, ಎಲ್ಲ ಮಾಡ್ಕೊತಾರೆ. ನಾವು ಇಲ್ಲಿರೋರು ನಮಗೆ ಮನೇನೂ ಇಲ್ಲ, ಏನೂ ಇಲ್ಲ. ನೋಡಿ, ಇದೇ ಫುಟ್ಪಾತ್ನಲ್ಲಿ ಜೀವನ ಮಾಡಬೇಕು. ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಬೇಕು ಅಂತ ಹೇಳಿ ಪಾಕಿಸ್ತಾನ ಅಂದಮೇಲೆ ಪಾಕಿಸ್ತಾನ ಏನು ಇಲ್ಲ ಸರ್. ಅದು ಪಾಕಿಸ್ತಾನ ಅಂತ ಹೇಳ್ತೀರಾ. ಇವಾಗ ಪಾಕಿಸ್ತಾನ ಅಂತ ಹೇಳ್ತೀರಾ, ಯಾಕೆ ಕ್ರಿಕೆಟ್ ಮ್ಯಾಚ್ ಎಲ್ಲ ಮಡಿತೀರಾ? ಇಂಡಿಯಾ ಪಾಕಿಸ್ತಾನ ಯಾಕೆ ಮಡಿತಾರೆ? ಯಾಕೆ ಹೇಳಿ? ಪಾಕಿಸ್ತಾನ ಅವ್ರು ಮಡಗಬಾರ್ದು, ಪಾಕಿಸ್ತಾನವ್ರಿಗೆ ತಳ್ಳಬೇಕು. ಪಾಕಿಸ್ತಾನ ಇವಾಗ ಮೋದಿ ಪಾಕಿಸ್ತಾನ್ಗೆ ಹೋಗಿದ್ದಾರೆ, ಅವ್ರಿಗೆ ತಳ್ಬಿಡಿ. ಮೋದಿಗೆ ಯಾಕೆ ಹೋದ್ರು ಅವ್ರು ಪಾಕಿಸ್ತಾನ್ಗೆ? ಮೋದಿ ಯಾಕೆ ಹೋಗಿದ್ದು? ಹೋಗ್ಬಾರ್ದು. ಪಾಕಿಸ್ತಾನ್ಗೆ ಯಾರು ಹೋಗ್ತಾ ಇಲ್ಲ. ಯಾರು ಇವಾಗ ದೊಡ್ಡವರು ಇಲ್ಲ. ಎಲ್ಲ ಯುದ್ಧ ಮಾಡೋದು ಬೇಡ ಅಂತೀರಾ? ಯುದ್ಧ ಮಾಡಬೇಡ್ದು ಅಂತ ಇಲ್ಲ. ಯುದ್ಧ ಮಾಡಿ ಏನು ಪ್ರಯೋಜನ ಇದೆ? ಏನಾಗುತ್ತೆ? ಏನಾಗಲ್ಲ. ಅದಾಗೋದು ನಾವು ನೀವು ಎಲ್ಲ ಒಂದಾಗಿದ್ರೆ ಏನು ಪ್ರಶ್ನೆ ಇಲ್ಲ. ಗೊತ್ತಾಯ್ತಾ? ಏನು ಪ್ರಶ್ನೆ ಇಲ್ಲ. ಇವಾಗ ಪಾಕಿಸ್ತಾನ ಅವರು ಟೆರರಿಸೇ ಅವರು ಬಂದು ಮಾಡ್ತಾರಂತ ಇಲ್ಲ. ಇದು ನೀವು ಒಂದು ಸ್ವಲ್ಪ ನಿಮ್ಮ ಮನಸ್ಸು ಚೆನ್ನಾಗಿದ್ರೆ ಏನಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಮಾಡ್ಕೊಂಡು ಬಂದು ಇಲ್ಲಿ ಜನ ಮಧ್ಯದಲ್ಲಿ ಕೂತ್ಕೊಂಡು ಏನು ಹಂಗೆ ಇಲ್ಲಪ್ಪ. ಸಪೋರ್ಟ್ ಮಾಡ್ತಿರೋದೇ ಪಾಕಿಸ್ತಾನ ಅಲ್ವಾ? ಪಾಕಿಸ್ತಾನ ಏನೂ ಇಲ್ಲ ಸರ್. ಯಾರು ಹೇಳ್ತಾರ ಸರ್ ಪಾಕಿಸ್ತಾನ ಅಂತ? ಪದೇ ಪಾಕಿಸ್ತಾನ ಅಂತ ತೆಗಿತೀರಾ. ಪಾಕಿಸ್ತಾನ ಬಂದು ಏನು ಮಾಡ್ತಾರೆ? ಪಾಕಿಸ್ತಾನ ಇಲ್ಲಿ ಏನು ಕಾಣಿಸ್ತಾ ಇದೆ? ನಮ್ಮ ಇಂಡಿಯಾದವರೇ ಕಾಣಿಸ್ತಾರಲ್ವಾ? ಪಾಕಿಸ್ತಾನ ಏನು ಮಾಡಿಲ್ಲ. ಹಾಗಾದ್ರೆ ಏನು ಮಾಡ್ತಾ ಇದ್ದಾರೆ ಪಾಕಿಸ್ತಾನವರು? ತೋರಿಸಿ. ಪಾಕಿಸ್ತಾನ ಏನಾದರೂ ಮಾಡಿದ್ರೆ ಹಿಡ್ಕೊಂಡು ಬರ್ತಾ ಇದ್ದೀರಾ? ನೀವು ಹಿಡಿತಾ ಇದ್ದೀರಾ? ಏನಾದರೂ ಲಂಚ ಇಸ್ಕೊಂಡು ತಳ್ಬಿಡ್ತೀರಾ, ಆ ಕೇಸೇ ಮುಗಿದ್ಬಿಡ್ತೀರಾ. ಅದು ಮುಚ್ಚಾಕ್ಬಿಡ್ತೀರಾ ಕೇಸು ಅಲ್ವಾ? ಕೇಸ್ ಮುಚ್ಚಾಕ್ಬಿಡ್ತೀರಾ. ನಾವು 40 ವರ್ಷದಿಂದ ಏನಂದರೆ ನಮ್ಮ ಇಂಡಿಯಾದಲ್ಲಿ ಆ ಥರ ಆಗಬಾರ್ದಾಗಿತ್ತು. ಯಾಕಂದರೆ ನಮ್ಮ ವರ್ಲ್ಡ್ ಮೋದಿ ಇಸ್ ಕಿಂಗ್. ಆ ಥರ ಇರುವಾಗ ಆ ಥರ ಅವರು ಆಗಬಾರ್ದಾಗಿತ್ತು.
ನಾವು ಊಟ ಮಾಡುವಾಗಲೂ ನಿಂತ್ಕೋತೀವಿ ಸರ್. ನಮ್ಮ ಮಕ್ಕಳು ಈ ಥರ ಆದರೆ ಯಾರೂ ಒಪ್ಪಲ್ಲ ವಿಷಯನ ಅಲ್ವಾ. ಈಗ ನೀವು ಏನು ಬಂದಿದ್ದೀರಿ ನನ್ನ ಹತ್ರ, ಏನು ಬಂದಿದ್ದೀರ ಸರ್? ನಮ್ಮ ಇಂಡಿಯಾನ ಹೆಂಗಿದೆ ಅಂತ ವಿಚಾರಿಸಕ್ಕೆ ಬಂದಿದ್ದೀರ. ಅವ್ರು ಮಾಡಿದ್ದು ದೊಡ್ಡ ಬೇರೆ ಯಾರಿಗಾರ ಹೊಡಿಲಿ, ಓಕೆ, ಅವ್ರು ಏನೋ ಜಾಲಿ ಮಾಡೋಕ್ಕೆ ಹೋಗಿದ್ದಾರೆ, ಹೊಸ ಮದುವೆ ಆಗಿದೆ ಅಂತ ಹೋಗಿದ್ದಾರೆ. ಮಾಡಿದ್ದು ದೊಡ್ಡ ತಪ್ಪು ಸರ್. ನನ್ನೀರ ಮನಸ್ಸಲ್ಲಿ ಹೇಳ್ತಾ ಇದ್ದೀನಿ, ನಮ್ಮ ಮನಸ್ಸು ನೋಯ್ತಾ ಇದೆ. ಯಾಕಂದರೆ ಜೀವನ ಅನ್ನೋದು ಸರ್ ತುಂಬ ಕಷ್ಟ ಆಯಿತು. ಒಂದು ಜೊತೆ ಬಟ್ಟೆ ತೊಗೊಳ್ಬೇಕಾದ್ರೆ ತುಂಬ ಕಷ್ಟ ಆಯಿತು. ಒಂದು ತುತ್ತು ಊಟ ಮಾಡಬೇಕು ತುಂಬ ಕಷ್ಟ ಆಯಿತು. ಅದ್ರಲ್ಲಿ ಏನೋ ಒಂದು ಜಾಲಿಗೆ ಅಂತ ಅಲ್ಲೂ ಹೋಗಿ ಪ್ರಾಣ ಬಿಡಬೇಕಾಯ್ತಲ್ಲ ನೋಡಿ, ತುಂಬ ಕಷ್ಟ. ಪಾಕಿಸ್ತಾನ ಯುದ್ಧ ಎದುರಿಸುತ್ತಾ ಮಂಡಿ ಊರುತ್ತೆ ಸರ್. ಇಂಡಿಯಾ ತಪ್ಪು ಮಾಡಿಲ್ವಲ್ಲ, ಇಂಡಿಯಾ ತಪ್ಪು ಮಾಡಿದೆ ಸರ್. ಇಂಡಿಯಾದಲ್ಲಿ ಯಾವಾಗ ಹೋಗಿ ಒಬ್ಬನ್ನ ಕೊಲೆ ಮಾಡೈತೆ ಅಂತ ನಮಗೆ ರೂಲ್ಸ್ ತೋರಿಸ್ತೀವಿ. 55 ವರ್ಷ ಸುಮ್ಮನೆ ಅವರೇ ಅಟ್ಯಾಕ್ ಮಾಡ್ತಾ ಇರೋದು ನೋಡಿ. ಯಾವುದೋ ಮಾಡಿದ್ರು, ಬಾಂಬ್ ಮಾಡಿದ್ರು, ಅಲ್ಲಿ ಮಾಡಿದ್ರು, ಏನು ಪ್ರಯೋಜನ ಇಲ್ಲ ಸರ್. ಅವ್ರ ಜನಕ್ಕೆ ತೊಂದರೆ ಅದು. ಅವ್ರೇನಾದ್ರೂ ಬೇರೆ ಡಿಸಿಷನ್ ತಗೊಂಡ್ರೆ ಮಟಾಶ್ ಅವರು ಕಂಪ್ಲೀಟ್ ಏನು ಉಳಿಯಲ್ಲ, ಅವರು ವಾಚ್ಔಟ್ ಆಗೋಗ್ತಾರೆ. ಅದು ಮಾತ್ರ ಖಂಡಿತ. ಇದೆಲ್ಲ ನಮ್ಗೆ ಎದುರಾಕೊಂಡ್ರೆ ಅವ್ರು ಬದುಕೋದು ಬಹಳ ಕಷ್ಟ ಆಯ್ತು. 2 ಟಚ್ ಸೈಟು ಹೊಡೆದು ಬಿಸಾಕ್ತಾ ಇರ್ಬೇಕು. ಇವತ್ತು ಸಿಂಧೂ ನದಿ ನೀರು ಕಟ್ ಮಾಡಿರೋದು ಅವ್ರಿಗೆ, ಅವರು ಜೀವಮಾನ ಸಹಿತ ಅವ್ರು ಅನುಭವಿಸ್ಬೇಕಾಗ್ತದೆ. ಹಿಂದಿಂದ ಹೊಡೆಯೋದಕ್ಕೆ ಗುಂಡೇಟ್ ಅವರು, ಮುಂದಿಂದ ಹೊಡೆಯೋಕೆ ಆಗಲ್ಲ ಅವ್ರ ಕೈಲಿ. ಹಿಂದೆಗಡೆ ನರಿ ಬುದ್ಧಿ ಹೊಡೀರಿ ಸರ್, ಹೊಡೆದು ಬಿಸಾಕಿ ಸರ್, ಯಾರಿಗೂ ಕೇರ್ ಮಾಡಬೇಡಿ, ಹೊಡೆದು ಬಿಸಾಕಿ. ಸರ್, ಪೆಹಲ್ಗಮಲ್ ಆಗಿರುವಂತಹ ಘಟನೆ ಬಗ್ಗೆ ನಿಮಗೂ ಕೂಡ ತಿಳಿದಿದೆ. ಈಗ ಪಾಕಿಸ್ತಾನದ ವಿರುದ್ಧ, ಭಯೋತ್ಪಾದಕರ ವಿರುದ್ಧ ಯಾವುದೇ ಕ್ಷಣದಲ್ಲಾದರೂ ಕೂಡ ಭಯೋತ್ಪಾದಕರನ್ನು ಉಳಿಸಿ ಮಾಡಲಿಕ್ಕೆ ಈಗ ನಮ್ಮ ಭಾರತೀಯ ಸೇನೆಗೆ ಪರಮಾಧಿಕಾರವನ್ನು ಮೋದಿಯವರು ಕೊಟ್ಟಿರುವಂಥದ್ದು. ಏನು ಹೇಳ್ತೀರಾ ಸರ್? ಇವಾಗ ಒಳ್ಳೆ ಅಧಿಕಾರ ಕೊಟ್ಟಿದ್ದಾರೆ ನಮ್ಮ ಸೈನಿಕರಿಗೆ. ನಮ್ಮ ಸೈನಿಕರಿಗೆ ಅವರ ಶಕ್ತಿ ಸಾಮರ್ಥ್ಯ ತೋರಿಸಿ ಅವ್ರನ್ನ ಯಾವತ್ತಿದ್ರೂ ನಿರ್ಣಾಮ ಮಾಡೋದು ಏನು ಅನುಮಾನ ಇಲ್ಲ. ಅವರು ಭಾಳ ನಮ್ಮಲ್ಲಿ ಯಾವ ಥರದಲ್ಲೂ ಅವ್ರು ನಮಗೇನು ಮಾಡೋದಕ್ಕೆ ಶಕ್ತಿವಂತರಲ್ಲ ಅವರು. ನಾವು ಅವ್ರಿಗೆ ಏನು ಮಾಡೋದು ನಾವು ಗೆಲ್ಲೋ ಶಕ್ತಿ ಇದೆ ನಮಗೆ. ಆದರೂ ಅವ್ರು ನಮಗೆ ಇಲ್ಲಿರೋ ಥರ ನಮ್ಮ ಹಿಂದೂಗಳಿಗೆ, ನಮ್ಮ ದೇಶದವ್ರಿಗೆ ಕಾಶ್ಮೀರ ನಮ್ಮದು ಅಂತ ಹೇಳ್ಕೊಂಡು, ಮೊದಲಿಂದ ಕಾಶ್ಮೀರ ನಮ್ಮದು ಅಂತ ಹೇಳೋದು ಯಾವ ಹಕ್ಕು ಇಲ್ಲ ಅವರಿಗೆ. ಇವತ್ತು ಸಿಂಧೂ ನದಿ ನೀರು ಕಟ್ ಮಾಡಿರೋದು ಅವರಿಗೆ, ಅವರು ಜೀವಮಾನ ಸಹಿತ ಅವ್ರು ಅನುಭವಿಸ್ಬೇಕಾಗ್ತದೆ. ಅದು ಒಂದು ಕಟ್ ಮಾಡಿರೋದು ಸಾಕು ಅವರಿಗೆ. ವಿತ್ ಅಲ್ಲಿರೋ ಟೆರರಿಸ್ಟ್ಗಳಿಗೆ ಮನೆಗಳು ಅದು ಇದೆಲ್ಲ ಧ್ವಂಸ ಮಾಡಿದ್ದಾರೆ. ಅದೆಲ್ಲ ಮಾಡೋದ್ರಿಂದ ಅವರು ಭಾಳ ಅನುಭವಿಸ್ಬೇಕಾಗ್ತದೆ. ಇನ್ನು ಮುಂದಿನ ಜೀವನ ಮಾಡೋದು ಅವ್ರು ಭಾಳ ಕಷ್ಟ ಆಗುತ್ತೆ. ಇದೆಲ್ಲ ನಮ್ಗೆ ಎದುರಾಕೊಂಡ್ರೆ ಅವ್ರು ಬದುಕೋದು ಭಾಳ ಕಷ್ಟ ಇದೆ. ಅವರು ಶರಣಾಗತರಾಗಿ ಅವ್ರು ಟೆರರಿಸ್ಟ್ಗೆ ನಮಗೆ ಶರಣಾಗತ ಮಾಡಿದರೆ ಅವರು ಬದುಕ್ತಾರೆ. ಇಲ್ಲ ಅಂದರೆ ಅವರು ಮಾಡಿದ ತಪ್ಪನ್ನು ಅವ್ರು ಅನುಭವಿಸ್ಬೇಕಾಗುತ್ತೆ ಮುಂದಕ್ಕೆ. ಇಷ್ಟೆಲ್ಲ ಇದ್ರೂ ಕೂಡ ಕಾಲ್ ಕೆರ್ಕೊಂಡು ಮತ್ತೆ ಬರುವಂಥದ್ದು, ಮೊಂಡುತನ ಮಾಡುವಂಥದ್ದು ಎಷ್ಟು ಸರಿ ಅಂತ? ಅದು ಅವರ ಕೆಟ್ಟತನ. ಅವರು ಪಾಪಿ ಅವ್ರ ಕೆಟ್ಟತನ ತೋರಿಸ್ತಾ ಇದ್ದಾರೆ. ನಮ್ಮ ಮೋದಿಯವರು ಅದಕ್ಕೆ ಭಾಳ ತಾಳ್ಮೆಯಿಂದನೇ ಇದ್ದಾರೆ. ಇನ್ನು ಮುಂದೆ ಆದರೆ ಅದಕ್ಕೆ ಬಿಡೋಕ್ಕಲ್ಲ. ಈ ರೀತಿಯಾಗಿ ನಮ್ಮ ಮೊದಲು 1970ರಲ್ಲೂ ಆಗಿತ್ತು. ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದಾಗಲೂ ಅವರಿಗೆ ಒಂದು ಸಾತಿ ಸೋತರು, ಶರಣಾಗತರಾದರು. ಅವಾಲು ಬಿಟ್ಟಿದ್ದು ನಾವು ದೊಡ್ಡ ತಪ್ಪು ಮಾಡಿದ್ವಿ. ಅವತ್ತಿನ ದಿನ ನಾವು ಬಿಟ್ಟಿದ್ದು ದೊಡ್ಡ ತಪ್ಪು. ಇವತ್ತಿನ ಇನ್ನೂ ನಾವು ಇದನ್ನು ಅನುಭವಿಸ್ತಾ ಇದ್ದೀವಿ. ಇವಾಗ ನಾವು ಇದನ್ನು ಬಿಟ್ಟರೆ ಇದಕ್ಕೆ ಮುಂದಿನ ದಾರಿನೇ ಇಲ್ಲ. ಇದಕ್ಕೆ ಯಾವತ್ತಿದ್ರೂ ನಾವು ಇದನ್ನು ಸಫರ್ ಮಾಡಲೇಬೇಕಾಗುತ್ತೆ. ಇದನ್ನ ಬುದ್ಧಿ ಕಲಿಸ್ಬೇಕಾಗಿತ್ತು ಹಾಗಾದ್ರೆ ಪಾಕಿಸ್ತಾನದವ್ರಿಗೆ. ಹೌದು, ಕಲಿಸಿದ್ರೆ ನಮಗೆ ಇದಿರಲಿಲ್ಲ ಅವರಿಗೆ. ನಾವು ನಮ್ಮ ದೇಶ ಅಲ್ಲ ನಿಮ್ಮ ದೇಶ ಅಂತ ನಾವು ಕೊಟ್ಬಿಟ್ಟಿದ್ದೀವಿ ಅವರಿಗೆ. ನಮ್ಮ ದೇಶ ಅಂತ ಹೇಳ್ಕೊಳ್ಳೋದಕ್ಕೆ ಏನಿದೆ ಅವರಿಗೆ? ನಮ್ಮದು ಅಂತ ಹೇಳ್ಕೊಳ್ಳೋದಕ್ಕೆ ಏನೂ ಇಲ್ಲ ಇಲ್ಲಿ ಅವರಿಗೆ. ಎಲ್ಲ ಕೊಟ್ಟಿದ್ದೀವಿ, ಅವರಿಗೆಲ್ಲ ಮಾಡಿದ್ದೀವಿ, ದುಡ್ಡು ಕೊಟ್ಟಿದ್ದೀವಿ, ಜಾಗ ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ. ಆದರೂ ಅವ್ರು ನಮ್ಮದು ಅಂತ ಹೇಳ್ಕೊಳ್ಳೋದು ನಮ್ಮ ದೇಶದ ಕಾನೂನು, ನಮ್ಮ ದೇಶದ ಸಂವಿಧಾನ ಏನಿದೆ ಅದ್ರ ಪ್ರಕಾರ ಒಪ್ಕೊಂಡಿರೋರು ಇರ್ಬೋದು. ಇಲ್ಲದೇ ಇರೋರು ಅವ್ರ ಬಿಟ್ಟು ಹೋಗ್ತಾ ಇರಬೇಕು. ಇನ್ನು ನಮ್ಮ ದೇಶದ ಒಂದು ಸೈನ್ಯದ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿದೆ. ಏನು ಹೇಳ್ತೀರಾ ಯೋಧರ ಬಗ್ಗೆ ಅಂತ? ನಮ್ಮ ಯೋಧರ ಬಗ್ಗೆ ಏನು ನಾವು ಒಂದು ಮಾತು ಹೇಳಂಗಿಲ್ಲ. ಎಲ್ಲ ಥರದಲ್ಲೂ ಅವ್ರಿಗೆ ಶಕ್ತಿವಂತರು, 3 ಥರದಲ್ಲೂ ಶಕ್ತಿ ಇದ್ದಾರೆ. ವಾಯುಸೈನ್ಯ ತಗೊಳ್ಳಿ, ನೆಲಸೈನ್ಯ ತಗೊಳ್ಳಿ, ನೀವು ಯಾವ ಜಲಸೈನ್ಯ ತಗೊಳ್ಳಿ, ಎಲ್ಲ ಥರದಲ್ಲೂ ನಮ್ಮ ಸೈನ್ಯ ಶಕ್ತಿವಂತರು. ಅವ್ರು ಏನು ಮಾಡೋಕ್ಕಾಗೋದಿಲ್ಲ ಅವರು. ಆದರೂ ದೇಶದಲ್ಲಿ ನಮಗೆ ಬಂದಿದ್ದ ಕಷ್ಟನ ಈ ಟೈಮಲ್ಲಿ ಕಷ್ಟ ಬರುತ್ತೆ, ನಾವು ಸ್ವಲ್ಪ ಅನುಭವಿಸ್ಬೇಕಾಗುತ್ತೆ. ಬೆಲೆ ಏರಿಕೆ ಆಗ್ಬೋದು, ಇನ್ನೊಂದು ಬರಬೇಕು. ನಾವು ದೇಶಕ್ಕೋಸ್ಕರ ಅಂದರೆ ನಾವು ಅದನ್ನು ಸಫರ್ ಮಾಡಲೇಬೇಕಾಗುತ್ತೆ. ಇಲ್ಲ ಈ ಸಫರಿನ ಇನ್ನು ಮುಂದಕ್ಕೆ ಬಿಟ್ಕೊಂಡ್ರೆ ನಮ್ಮ ಮುಂದಿನ ಜನ್ರೇಷನ್ ಅನುಭವಿಸ್ಬೇಕಾಗುತ್ತೆ. ಅವ್ರೇನಾದ್ರೂ ಬೇರೆ ಡಿಸಿಷನ್ ತಗೊಂಡ್ರೆ ಮಟಾಶ್ ಅವರು ಕಂಪ್ಲೀಟ್ ಏನು ಉಳಿಯಲ್ಲ, ಅವರು ವಾಚ್ಔಟ್ ಆಗೋಗ್ತಾರೆ. ಅದು ಮಾತ್ರ ಖಂಡಿತ. ಮೋದಿ ಗೌರ್ಮೆಂಟ್ ಇರೋವರೆಗೂ ಏನು ತೊಂದರೆ ಇಲ್ಲ. ಅವರು ಶರಣಾದ್ರೇ ಬೆಸ್ಟ್, ಒಳ್ಳೇದು. ಹೌದು, ಎದುರ್ಸೋಕ್ಕಾಗಲ್ಲ ಸರ್ ಅವರು. ಆ ಟೆಲಿಕಾಸ್ಟಿಗೆ ಅವರು ಇವರು ಚೈನಾದವ್ರು ಸಪೋರ್ಟ್ ಕೊಡ್ತಾ ಇರ್ಬೋದು. ಆದ್ರೂ ದೇ ಕಾಂಟ್ ಡು ಎನಿಥಿಂಗ್. ಏನು ಮಾಡೋಕ್ಕಾಗಲ್ಲ. ಪಾಕಿಸ್ತಾನಕ್ಕೆ ಯಾರು ಸಪೋರ್ಟ್ ಕೊಡ್ತಾರಂತ ಅನ್ಸುತ್ತೆ ನಿಮಗೆ? ಈಗ ಮೋಸ್ಟ್ಲಿ ಅದು ಚೈನಾದವ್ರು ಒಬ್ಬರೇ, ಯಾರು ಕೊಡಲ್ಲ ಸರ್. ಮುಸ್ಲಿಂ ಅರಬ್ ಕಂಟ್ರೀಸರೆಲ್ಲ ಈಗಾಗಲೇ ಸುಮಾರು ಎಲ್ಲ ಈಗ ಅವ್ರಿಗೆಲ್ಲ ಬುದ್ಧಿ ಬಂದ್ಬಿಟ್ಟಿದೆ ಅವ್ರಿಗೆಲ್ಲರಿಗೂ. ಈಗಾಗಲೇ
ಇಂಡಿಯಾ ಬಗ್ಗೆ ಏನಿದೆ ಅಭಿಪ್ರಾಯ ಎಲ್ಲ ಬಂದ್ಬಿಟ್ಟಿದೆ ಅವ್ರಿಗೆ ಆಗಲೇ ಗೊತ್ತಾಯ್ತರ. ಅವ್ರು ಏನೂ ಮಾಡೋಕ್ಕೆ ಬರೋಲ್ಲ. ಎಲ್ಲ ಸಪೋರ್ಟು ಕಂಪ್ಲೀಟು ಇಂಡಿಯಾಗೆ ಸಪೋರ್ಟ್ ಕೊಡ್ತಾರೆ ಎಲ್ಲರೂ. 5 ಸ್ಟೇಟ್ನವರು 5 ನೇಷನ್ಸವರು ಇಲ್ಲೇ ಕಂಪ್ಲೀಟ್ ಕೊಡ್ತಾ ಇರೋದು, ಸಪೋರ್ಟ್ ಕೊಡ್ತಾ ಇರೋದು. ಇವ್ರು ಯಾರು ಚೈನಾದವ್ರು ಕೊಡ್ತಾ ಇರ್ಬೋದು ಅಷ್ಟೇ, ಚೈನಾದವ್ರಿಗೂ ಬಗ್ ಬಡಿತಾರೆ ಬಿಡಿ, ಇದೇ ಪ್ರಾಬ್ಲಮ್ ಇಲ್ಲ. ಮಾತ್ರ ಇಂಡಿಯಾ ಮಾತ್ರ ಪಕ್ಕಾ ಕೆಲಸ ಮಾಡ್ತಾಯಿದೆ. ಮೋದಿ ಅವ್ರಿಗೆ ಜೈ 100%. ಓಕೆ, ನಮ್ಮ ಸೇನೆಗೆ, ಭಾರತೀಯ ಸೇನೆಗೆ ಪರಮಾಧಿಕಾರನು ಕೂಡ ಕೊಟ್ಟಿದ್ದಾರೆ ಮೋದಿ ಅವರು. ಹೌದು. ಯಾವುದೇ ಸಮಯ ಸಂದರ್ಭದಲ್ಲೂ ಕೂಡ ಬಗ್ಗು ಬಡೀರಿ, ಉಡಿಸ್ ಮಾಡಿ ಭಯೋತ್ಪಾದಕರನ್ನ. ಧಾರಾಳವಾಗಿ ಮಾಡಿ ಅಂತ ಹೇಳಿದ್ದಾರೆ. ಫುಲ್ ಪರ್ಮಿಷನ್ ಕೊಟ್ಟಿದ್ದಾರೆ ಅವ್ರಿಗೆ, ಫುಲ್ ಪರ್ಮಿಷನ್. 2 ಸೆಕೆಂಡ್ ಪರ್ಮಿಷನ್ ಕೊಟ್ಟಿರೋದ್ರಿಂದ ಶೂಟ್ ಅಟ್ ಸೈಟು ಮಾಡಿ ಬಿಸಾಕ್ತಾ ಇರಬೇಕು. ಲೆಕ್ಕ ಹೇಳ್ಬೇಕು ಅಂದರೆ ಅವರಿಗೆ ಫಸ್ಟ್ ನಮ್ಮದು ದೇಶದ ಏನಪ್ಪ ಒಂದು ಪ್ರಾಬ್ಲಮ್ ಅಂದರೆ ಫಸ್ಟ್ ಸಿಟಿಸನ್ಶಿಪ್ ಕೊಡಬಾರ್ದಿತ್ತು ಅವ್ರಿಗೆ. ಫಸ್ಟ್ ಆಫ್ ಆಲ್ ಸಿಟಿಸನ್ಶಿಪ್ ನಮ್ಮ ಸ್ಟಾರ್ಟ್ ಆಗಿ ಎನಿಥಿಂಗ್ ಅದು ಕೊಡಲೇಬಾರ್ದಿತ್ತು ಅವ್ರಿಗೆ. ಮತ್ತು ಅವ್ರಿಗೆ ವೋಟಿಂಗ್ ಪವರ್ ತೆಗೆದಾಕ್ಬೇಕು. ಸರ್ ನಾನೇನು ಹೇಳ್ತೀನಿ ಅಂದರೆ ಓಟು ನಮ್ಗೆ ಏನಿರುತ್ತೆ ಓಟ್ ಅಷ್ಟೇ ಬರಲಿ ಸಾಕು ನಮಗೆ. ಈಗ 10 ಜನ ಇರ್ತೀವಿ, 10 ಜನ ವೋಟ್ ಮಾಡಲಿ ಸಾಕು ಅಲ್ವ ಸರ್. ವೋಟ್ ಬ್ಯಾಂಕಿಂಗೋಸ್ಕರ ಇವರು ಸಪೋರ್ಟ್ ಮಾಡ್ತಾ ಇರೋದು. ಅದನ್ನು ತೆಗೆದಾಕಿ. ಈಗ ನಮಗೆ 60% ವೋಟಿಂಗ್ ಪವರ್ ಇದೆಯಾ? ವೋಟಿಂಗ್ ಪವರ್ ಇದೆಯಾ? ಈಚೆಗೆ ಬರ್ಬೇಕಾದ್ರೆ ಕತ್ಕೊಂಬರ್ಬೇಕು ನಾವು, ಈಚೆಗೆ ಹೊರಗಡೆ ಬರ್ಬೇಕಾದ್ರೆ ಟೈಮಿಂಗ್ಸು, ಈ ಟೈಮಿಂಗ್ಸ್ಗೆ ಹೋಗ್ಬೇಕು, ಈ ಟೈಮಿಂಗ್ಸ್ಗೆ ಬರಬೇಕು ಅಂತ ರೂಲ್ಸ್. ಹೌದಾ, ನಿಮ್ಗೆ ಗೊತ್ತಾ ಅದು ಅಲ್ವರಾ? ಈಗ ನಮ್ಮ ಹುಡುಗನು ಲಂಡನಲ್ಲಿ ಇರೋದು, ನಮ್ಮ ಹುಡುಗನು ಲಂಡನಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಈಸ್ ಎ ಇಂಜಿನಿಯರ್ ಬಟ್ ಆಲ್ಸೋ ಈಸ್ ಎ ಪ್ರಿನ್ಸಿಪಲ್ ಫಾರ್ ದ ಟೀಮ್. ಓಕೆ, ಅದೆಲ್ಲ ಏನು ತೊಂದರೆ ಇಲ್ಲ. ಹೊರದೇಶದವರು ನಮ್ಗೆ ಸಪೋರ್ಟ್, ಇಂಡಿಯಾದ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೇ ಏನು ಮಾಡ್ಬೇಕು, ಫಸ್ಟ್ ಮೇನ್ ಥಿಂಗು ನೋಡಿ, ಸಿಟಿಸನ್ಶಿಪ್ ತೆಗೆದಾಕ್ಬೇಕು ಅವ್ರಿಗೆ, ವೋಟಿಂಗ್ ಪವರ್ ತೆಗೆದಾಕ್ಬೇಕು. ಅರ್ಧ ಸತ್ತೋಗ್ಬಿಡ್ತಾರೆ ಅವಾಗ ಅಲ್ವ ಸರ್, ನಾನು ಹೇಳ್ತಾ ಇರೋದು. ಅರ್ಧ ಸತ್ತೋಗ್ಬಿಡ್ತಾರೆ. ತೆಗೆದಾಕ್ಲಿ ಅದನ್ನು, ಮಾಡಲಿ ಅದನ್ನು ಅಲ್ವ ಸರ್. ಈಗಾಗಲೇ ಪಾಕಿಸ್ತಾನದವ್ರನ್ನು ಕೂಡ ದೇಶ ಬಿಟ್ಟು ಕಳಿಸಿ ಆಗಿದೆ, ನೀವು ಹೋಗಿ ವಾಪಸ್ ಅನ್ನುವಂಥದ್ದು. ಸೊ ಹೋಗ್ತಾ ಇದ್ದಾರೆ, ಇನ್ನೂ ಇದಾರಲ್ಲ ಸರ್, ಇನ್ನೂ ಸುಮಾರು ಜನ ಇದಾರಲ್ಲ ಇಲ್ಲಿ. ಇವತ್ತು 30 ಜನ ಹೋಗಿದ್ದಾರೆ. ಇವತ್ತು ಪೇಪರ್ ಇವತ್ತು ಹೇಳಿದ್ರೆ ಬಾರ್ಡರ್ ಇವತ್ತು ಇನ್ವೈಟ್ ಮಾಡ್ಕೊಂಡಿದ್ದಾರೆ ನಾವು. ಗೇಟ್ ತೆಗೆದು ಇವತ್ತು ಇನ್ವೈಟ್ ಮಾಡ್ಕೊಂಡಿದ್ದೀವಿ. 30 ಮೆಂಬರ್ಸ್ ಇನ್ವೈಟ್ ಮಾಡ್ಕೊಂಡಿದ್ದಾರೆ ಅಲ್ವಾ ಸರ್. ಎಲ್ಲ ಕಳಿಸ್ಲಿ, ಇರೋರೇ ಇರಲಿ ಸರ್, ಏನು ತೊಂದರೆ ಇಲ್ಲ. ಈಗ ನಮ್ಮವ್ರು ಇಲ್ವ ಸರ್, ಅರಬ್ ಕಂಟ್ರಿಲಿದ್ದಾರೆ, ಇವು ಕೆನಡಾದಲ್ಲಿದ್ದಾರೆ. ನಮ್ಮ ಅಣ್ಣನ ಮಗ ಕೆನಡಾದಲ್ಲಿ ವರ್ಕ್ ಮಾಡ್ತಾವೆ, ಅಲ್ಲೇ ಸೆಟ್ಲ್ ಆಗಿದ್ದಾರೆ ಅವನು. ನಮ್ಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವರು ಅಲ್ಲಿ ನಾವು ಸಪೋರ್ಟ್ ಮಾಡೋಣ. ಇವರು ಗೊತ್ತಲ್ಲ, ಇವರು ಮೊದಲೇ ಹೇಳ್ಬಾರ್ದು ಮಾತು, ಸಾಪಿಡ್ತು ಅಂತ ಹೇಳ್ತಾರೆ. ಹಂಗಾಗೋಗಿದೆ ಕತೆಗಳು. ಏನೇ ಇದ್ರು ನೀರು ಸಾಧಕ್ಕೆ ಬಿಡಿ ಅವರು. ಇಲ್ಲಿಂದ ಹೊಡೆಯೋದಕ್ಕೆ ಗುಂಡೇಟ್ ಅವರು, ಮುಂದಿನಿಂದ ಹೊಡೆಯೋಕ್ಕೆ ಆಗಲ್ಲ ಅವ್ರ ಕೈಲಿ. ಹಿಂದೆಗಡೆ ನರಿ ಬುದ್ಧಿ, ಕರೆಕ್ಟ್, ಎಕ್ಸಾಕ್ಟ್. ಅದು ನೀವು ಹೇಳಿದ್ದು ಕರೆಕ್ಟ್, ನರಿ ಬುದ್ಧಿನೇ ಅವರು. ಎದುರು ಬೋಲ್ಡಾಗಿ ಫೇಸ್ ಮಾಡೋಕ್ಕಾಗ್ತಾಯಿಲ್ಲ ಅವ್ರ ಕೈಲಿ. ಬರೀ ಇದೆ ಕುಯುಕ್ತಿಯಿಂದ ನುಗ್ತಾವ್ರೆ, ಹೊಡಿತಾವ್ರೆ ಅಷ್ಟೇ. ಮತ್ತೆ ನೋಡಿ ಪಾಪ ಅಲ್ಲಿ ಅವ್ರಿಗೆ ಟೂರಿಸಮ್ ಹೋಗಿದ್ದವ್ರಿಗೆ ಅವರು ಅಲ್ಲಿರೋ ಕಾಶ್ಮೀರ ಇದು ಮಿಸ್ಗೈಡ್ ಮಾಡಿದ್ದಾರೆ ಅವ್ರಿಗೆ. ಟಿವಿ ನೋಡಿದ್ರ ಮಿಸ್ಗೈಡ್ ಮಾಡಿದ್ದಾರೆ ಅವ್ರಿಗೆ. ಏನಂತ ಮಿಸ್ಗೈಡ್ ಮಾಡಿದ್ದಾರೆ, ಆ ಕಡೆ ಹೋಗ್ಬೇಡಿ ಅಲ್ಲಿದ್ದಾರೆ, ಇಲ್ಲೇ ಇರಿ ನೀವು, ಇಲ್ಲಿಂದ ನಾವು ನಿಮ್ಗೆ ರಕ್ಷಣೆ ಕೊಡ್ತೀವಿ, ಈ ಕಡೆ ಸೈಡಲ್ಲಿ ಕಳಿಸ್ತೀವಿ ಅಂತ ಉಳಿಸ್ಕೊಂಡು ಅವ್ರನ್ನ ಕರೆಸಿ ಹೊಡ್ಸಿದ್ದಾರೆ. ಹುಡುಗಿ ಹೇಳ್ತಲ್ಲ ಅಮ್ಮ, ಅವ್ರ ತಂದೆ ಹೊಡೆದಾಕಿದ್ದು, ಅವ್ರ ತಂದೆ ತಾಯಿ ಹೊಡೆದಾಕಿದ್ದು, ಹೊಟ್ಟೆ ಹೊಡೆದೋಗಲ್ಲ ಸರ್ ಅದು. ಮತ್ತೆ ಕಣ್ಣು ಮುಂದೆನೆ ಅಲ್ವರಾ. ನಮ್ಮ ಭಾರತೀಯ ಸೇನೆ ಬಗ್ಗೆ ಗೊತ್ತಿದೆ ಎಷ್ಟು ಬಲಿಷ್ಠ ಅನ್ನುವಂಥದ್ದು. ಹೌದು. ನಮ್ಮ ಸೈನಿಕರಿಗೆ ಏನ್ ಹೇಳ್ತೀರಾ, ಯೋಧರಿಗೆ ಏನ್ ಹೇಳ್ತೀರಾ? ಯೋಧರಿಗೆ ಜೈ ಸರ್, ಹೊಡೀರಿ ಸರ್, ಹೊಡೆದು ಬಿಸಾಕಿ ಸರ್, ಯಾರಿಗೂ ಕೇರ್ ಮಾಡಬೇಡಿ, ಹೊಡೆದು ಬಿಸಾಕಿ ಸರ್. ನಾವಿದೀವಿ, ಸಪೋರ್ಟ್ ಕೊಡ್ತೀವಿ ನಾವು, ಏಜಾದ್ರು ನಾವು ಕೊಡ್ತೀವಿ, ಸಪೋರ್ಟ್ ಕೊಡ್ತೀವಿ ನಾವು. ಬಡಿಬೇಕು ಸರ್. ಮಿತಿ ಮೀರ್ಬಿಟ್ಟಿದೆ ಸರ್, ಈಗ ಮಿತಿ ಮೀರ್ಬಿಟ್ಟಿದೆ ಅಲ್ವಾ ಸರ್. ಒಂದು ಲಿಮಿಟ್ ಇರಬೇಕು, ಲಿಮಿಟೇಷನ್ ದಾಟೋಗ್ಬಿಟ್ಟಿದ್ದಾರೆ ಈಗ ಅಲ್ವಾ ಸರ್. ಮತ್ತು ಫಸ್ಟ್ ಆಫ್ ಆಲ್ ಇವರಿಗೆ ಸರ್ ನಾವು ಹೇಳ್ದಂಗೆ ಸಿಟಿಸನ್ಶಿಪ್ ವೋಟಿಂಗ್ ತೆಗೆದಾಕ್ಬೇಕು, ವೋಟಿಂಗ್ ಪವರ್ ತೆಗೆದಾಕ್ಬೇಕು ಅವ್ರಿಗೆ. ವೋಟಿಂಗ್ ಪವರ್ ತೆಗೆದಾಕ್ಬೇಕು. ಇನ್ನೊಂದು ಪಾಯಿಂಟು ಚಿಲ್ಡ್ರನ್ಸು ಪಾಪ್ಯುಲೇಷನ್ 1, 2 ಅದ್ರ ಮೇಲೆ ಇದ್ದವ್ರಿಗೆ ಯಾವ ಥರದ್ದು ಸವಲತ್ತು ಕೊಡಲ್ಲ. ಯಾರಿಗೆ ವೋಟಿಂಗ್ ಪವರ್ ತೆಗೆದಾಕ್ಬೇಕು ಅಂತ ಹೇಳ್ತೀರಾ ನೀವು? ಸರ್ ಮುಸ್ಲಿಮ್ಸ್ಗೆ ನಾನು ಹೇಳ್ತಾ ಇರೋದು, ಮುಸ್ಲಿಮ್ಸ್ಗೆ ವೋಟಿಂಗ್ ಪವರ್ ತೆಗೆದಾಕಿ. ಅರಬ್ ಕಂಟ್ರಿ ನಾವು ಮಾಡೋ ವೋಟಿಂಗ್ ಇದೆಯಾ? ಪಾಕಿಸ್ತಾನ ಇದೆಯಾ ವೋಟಿಂಗ್ ಇದೆಯಾ? ವೋಟಿಂಗ್ ಪವರ್ ಇದೆಯಾ ನಮಗೆ? ಈಚೆಗೆ ಬರೋಕ್ಕೂ ಇಲ್ಲ, ಬರೋಂಗಿಲ್ಲ ನಾವು. ಅವ್ರು ಯಾರು ಬುರ್ಕಾ ಹಾಕೊಂಬರ್ಬೇಕು ಅಂತಾರೆ, ಏನೋ ಓಡಾಡಬೇಕು ಅಂತಂದರೆ ಹಂಗೆ ಓಡಾಡಂಗಿಲ್ಲ. ಟೈಮಿಂಗ್ಸ್ ಹೇಳ್ತಾರೆ, ಈ ಟೈಮಿಂಗ್ಸ್ ಬರಬೇಕು, ಈ ಟೈಮಿಂಗ್ಸ್ ಹೋಗ್ಬೇಕು ಅಂತ ಹೇಳ್ತಾರೆ. ಇವೆಲ್ಲ ಇದೆ. ಅಲ್ಲಿ ಇದ್ಮೇಲೆ ನಮ್ಮ ದೇಶದಲ್ಲಿ ಯಾಕೆ ಮಾಡಬಾರ್ದು ಆ ಥರ ಅಲ್ವಾ ಸರ್. ಫಸ್ಟ್ ಆಫ್ ಆಲ್ ಈ ವೋಟಿಂಗ್ ಪವರ್ ತೆಗೆದಾಕ್ಲಿ, ಅರ್ಧ ಸತ್ತೋಗ್ಬಿಡ್ತಾರೆ, ಮುಲ್ಲಾಜಿಲ್ಲಂಗೆ ಸತ್ತೋಗ್ಬಿಡ್ತಾರೆ ಖಂಡಿತ. ಈಗಾಗಲೇ ಪೆಹಲ್ಗಾಮಲ್ಲಿ ಆಗಿರುವಂತಹ ಘಟನೆ ಗೊತ್ತಿದೆ. ಈಗ ಭಯೋತ್ಪಾದಕರನ್ನ ಹೊಡಿಲಿಕ್ಕೆ ನಮ್ಮ ಸೇನೆ ಸನ್ನದ್ಧರಾಗಿರುವಂಥದ್ದು. ಯಾವುದೇ ಕ್ಷಣದಲ್ಲಾದರೂ ಕೂಡ ಭಯೋತ್ಪಾದಕರನ್ನ, ಟೆರರಿಸ್ಟ್ ಅನ್ನ ಉಡಿಸ್ ಮಾಡಲಿಕ್ಕೆ ಮೆಸೇಜ್ ಅನ್ನ ಕೊಟ್ಟಿರುವಂಥದ್ದು, ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಮೋದಿ ಅವರು. ಖಂಡಿತ ಕೊಡಬೇಕು ಸಹ. ಇದು ತುಂಬ ಜಾಸ್ತಿ ಆಗಿದೆ. ನಮ್ಮ ಮೋದಿ ಅವ್ರು ಮಾಡ್ತಾ ಇರೋದು ತುಂಬ ಕರೆಕ್ಟ್ ಆಗಿದೆ. ಅವ್ರು ನಮ್ಮ ದೇಶ ಉಳಿಸ್ಬೇಕು ಅನ್ನೋ ಥರ ಮಾಡ್ತಾ ಇದ್ದಾರೆ. ಆದರೂ ಮುಸ್ಲಿಮ್ಸ್ ಅವರು ಎಲ್ಲೇ ಮೀರಿ ನಡೀತಾ ಇದ್ದಾರೆ.
ಇದನ್ನ ಅವರು ಮೋದಿಯವ್ರ ಕೈಲಿಂದ ಮಾತ್ರ ಸಾಧ್ಯ ಆಗೋದು. ಇದನ್ನ ಅವರೇ ಮಾಡ್ಬೇಕು. ಇದನ್ನ ಅವ್ರು ಇಡ್ತಿರೋ ಪ್ರತಿಯೊಂದು ಹೆಜ್ಜೆನೂ ಕರೆಕ್ಟಾಗಿದೆ. ಅವರು ಮುಸ್ಲಿಮ್ಸ್ ಅವ್ರಿಗೆ ಆದಷ್ಟು ಅವರು ಕಂಟ್ರೋಲಲ್ಲಿ ಇಟ್ಟು ನಮ್ಮ ಹಿಂದೂ ರಾಷ್ಟ್ರಕ್ಕೆ ಒಳ್ಳೇದನ್ನೇ ಮಾಡಬೇಕು. ಈಗ ಯುದ್ಧ ಆದ್ರೆ ಒಂದ್ ವೇಳೆ ಪಾಕಿಸ್ತಾನದವರು ಶರಣಾಗ್ತಾರ ಅಥವಾ ಯುದ್ಧ ಮಾಡ್ತಾರ ಅನ್ನುವಂಥದ್ದು, ಭಾರತೀಯ ಸೇನೆಗೆ ಶರಣಾಗ್ತಾರಾ ಪಾಕಿಸ್ತಾನದವರು ಅಂತ? ಅದನ್ನು ಅವರು ಒಂದು ಥರ ಇಲ್ಲ ಸರ್. ಅವರು ಮುಂದೆ ಒಂಥರ ಇರ್ತಾರೆ, ಹಿಂದೆ ಒಂಥರ ಇರ್ತಾರೆ. ಅವ್ರನ್ನ ನಂಬೋದು ತುಂಬ ಕಷ್ಟ ಇದೆ. ಅದನ್ನ ಮೇಂಟೈನ್ ಮಾಡೋದು ಮೋದಿಯವ್ರ ಕೈಲಿ ಮಾತ್ರ ಸಾಧ್ಯ ಇದೆ ಅಷ್ಟೇ, ಬೇರೆ ಯಾರ ಕೈಲೂ ಆಗಲ್ಲ. ನಮ್ಮ ಸೈನಿಕರ ಬಗ್ಗೆ ಈಗಾಗಲೇ ಎಲ್ರಿಗೂ ಕೂಡ ಗೊತ್ತಿದೆ ಎಷ್ಟು ಸದೃಢವಾಗಿದೆ ನಮ್ಮ ದೇಶ ಎಲ್ಲದರಲ್ಲೂ ಅನ್ನುವಂಥದ್ದು. ಸೈನ್ಯ ವಿಚಾರದಲ್ಲಿ ಪ್ರತಿಯೊಂದರಲ್ಲೂ ಏನ್ ಹೇಳಲಿಕ್ಕೆ ಬಯಸ್ತೀರಾ ನಮ್ಮ ಸೈನಿಕರಿಗೆ, ಯೋಧರಿಗೆ ನೀವೇನ್ ಹೇಳ್ತೀರಾ? ಸರ್, ನಮ್ಮ ಯೋಧರು ಪ್ರತಿಯೊಂದು ಹೆಜ್ಜೆಲ್ಲೂ ಒಳ್ಳೆ ಇದ್ರಲ್ಲೇ ಇದ್ದಾರೆ. ಮೋದಿಯವರು ಸಪೋರ್ಟ್ ಸಿಕ್ಕಿದ ಮೇಲೆ ಅವರು ತುಂಬಾ ಮುಂದೆ ಬಂದಿದ್ದಾರೆ. ಬಟ್ ಅವರು ಮೋದಿಯವರು ಫುಲ್ ಸಪೋರ್ಟ್ ಆಗಿದ್ದಾರೆ. ಅದೇ ರೀತಿ ಕೊಟ್ಟರೆ ಅವರು ನಮ್ಮ ದೇಶನ ಫುಲ್ಲು ಮುಂದೆ ತರ್ತಾರೆ. ಯಾರು ನಮ್ಮ ದೇಶದ ಬಗ್ಗೆ ಮಾತಾಡಂಗೆ ಇಲ್ಲ. ಇಡೀ ಪ್ರಪಂಚದಲ್ಲೇ ಇಂಡಿಯಾನೇ ಫಸ್ಟ್ ಅನ್ನೋ ಥರ ಬರ್ತಾರೆ.